ಅದು ವಿಕಲ್ಪ ಆಗಿರ್ಬೋದು. ಹಾಗೂ ಈ ವರ್ಷ ವಿದ್ವತ್ ಅಂತ ಹೆಸರಿಟ್ಟಿದ್ದೀವಿ. ಸರ್ ಒಂದು ಮಾತು ಹೇಳಿದೆ ರಾತ್ರಿ ಫೋನ್ ಹಚ್ಚಿ ಸರ್ಗೆ, ಸರ್ ನಾವು ಎಲ್ಲೆಲ್ಲೋ ಹುಡುಕಿರಂಗಿಲ್ಲ, ನಮ್ಮ ಹುಡುಗರೊಳಗೆ ಏನು ಇರ್ತದ್ರಲ್ಲ ಅದನ್ನ ಹುಡುಕಿಟ್ಟಿರ್ತೀವಿ. ನಮ್ಮ ಹುಡುಗರೊಳಗೆ ಅದ ಅನ್ನೋದನ್ನ ತೆಗೆದು ತೋರಿಸೋದು ನಮ್ಮ ವರ್ಕ್ಶಾಪದ ಒಂದು ಧ್ಯೇಯ ಆಗಿರ್ತದಷ್ಟೇ. ಆ ಕಾರಣಕ್ಕಾಗಿ ನಾವು ಎಲ್ಲೋ ಹೊರಗಿಂದ ಹುಡುಕಿಟ್ಟಿರಂಗಿಲ್ಲ. ನಮ್ಮ ಮಕ್ಕಳ ಒಳಗೆ ಪ್ರತಿಭೆಗೆ ಏನು ಹೆಸರುಗಳದಾವು ಆ ಹೆಸರುಗಳನ್ನು ಅವರ ಮಾರ್ಗದರ್ಶನಕ್ಕೆ ಗುರಿಗಳು ಏನದಾವು ಅವತರನ್ನ ಹುಡುಕಾಡಿಟ್ಟಿದ್ದೀವಿ. ಹೀಗಾಗಿ ಪ್ರತಿ ಬಾರಿಯೂ ಮಕ್ಕಳಿಗಾಗಿ ಕಾರ್ಯಕ್ರಮ ಮಾಡ್ತೀವಿ. ಪ್ರತಿ ಕಾರ್ಯಕ್ರಮ ಸಕ್ಸಸ್ ಆಗ್ತಾವು. ನಾವು ನಮ್ಮ ಮಕ್ಕಳು, ಯಾಕಂದ್ರೆ ಮಕ್ಕಳಂದ್ರೆ ದೇವ್ರು ಅಂತ ಕರಿತೀವಿ. ಈ ಮಕ್ಕಳಿಗಾಗಿ ನಾವು ಏನು ಬೇಕಾದನ್ನು ಮಾಡ್ರಿ, ಅದಕ್ಕೆ ಯಶಸ್ಸು ಅನ್ನೋದು ಆಟೋಮೆಟಿಕ್ ಆಗಿ ಹಿಂಬಾಲಿಸ್ಕೊಂಡು ಬರುತ್ತೆ. ಇವತ್ತು ಸಹಿತ ವಿದ್ವತ್ ಕಾರ್ಯಕ್ರಮದಲ್ಲಿ ಅಂತದೊಂದು ಯಶಸ್ಸಿಗೆ ಕಾರಣರಾದಂಥ ಗೋಕಾಕ್ ತಾಲೂಕಿನ ಎಲ್ಲ ಮುಖ್ಯೋಪಾಧ್ಯಾಯರಿಗೆ, ವಿಶೇಷವಾಗಿ ಈ ತಾಲೂಕಿನ ಮೂಡಲ್ಗಿ ತಾಲೂಕಿನ ಶಿಕ್ಷಣದ ಸಾರಥಿಯಾದಂಥ ಅಜಿತ್ ಮನ್ನಿಕೇರಿ ಸರ್ ಅವರಿಗೆ ನಾನು ತುಂಬ ಹೃದಯದಿಂದ ಅಥರ್ವ ಪರಿವಾರದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ನಾನು ವೇದಿಕೆ ಏರೋಕ್ಕಿಂತ ಮುಂಚೆ ರಿಜಿಸ್ಟ್ರೇಷನ್ ಕೌಂಟ್ ಮಾಡಿದಾಗ 2150 ದಾಟಿತ್ತು. ಅದರ ನಂತರನೂ ವಿದ್ಯಾರ್ಥಿಗಳು ನಿರಂತರವಾಗಿ ಬರ್ತಾ ಇದ್ದಾರೆ. ಕಳೆದ ಬಾರಿ ವಿಕಲ್ಪ ಮಾಡಿದಾಗ 2050 ನಮ್ಮ ನಂಬರ್ ಅದು ರೆಕಾರ್ಡಬಲ್ ಇತ್ತು. ಬಟ್ ರೆಕಾರ್ಡ್ ಇರೋದೇ ಬ್ರೇಕ್ ಮಾಡಲಿಕ್ಕೆ ಅನ್ನೋದನ್ನು ಅಥರ್ವ ನಂಬಿದ. ಪ್ರತಿ ವರ್ಷ ರಿಸಲ್ಟ್ನಲ್ಲೂ ನಾವು ಅದನ್ನೇ ಮಾಡ್ತೀವಿ. ಪ್ರತಿ ವರ್ಷ ಹೊಸ ಮಕ್ಕಳನ್ನು ಕರೆದು ಆ ಮಕ್ಕಳಿಗೆ ಒಂದು ಜ್ಞಾನವನ್ನು ನೀಡುವಂಥ ಕೆಲಸದಲ್ಲೂ ಸಹಿತ ಪ್ರತಿ ವರ್ಷ ರೆಕಾರ್ಡ್ ಬ್ರೇಕ್ ಮಾಡ್ತೀವಿ. ಅದಕ್ಕೆಲ್ಲರಿಗೂ ನಿಮ್ಮ ಸಹಕಾರ ಇದೆ. ಅದು ನಮ್ಮ ಪಾಲಿಗೆ ಯಾವತ್ತಿದ್ರೂ ಧನ್ಯತೆ. ಯಾಕಂದ್ರೆ ಅಥರ್ವ ಬೆಳೆಯುತ್ತಿದೆ ಅನ್ನೋಕ್ಕಿಂತ ನೀವು ಬೆಳೆಸಿದಿರಿ ಅನ್ನೋದು ಬಹಳ ದೊಡ್ಡದಿದೆ. ಕಟ್ಟಿದ್ದೀವಿ ಅಷ್ಟೇ, ಆದರೆ ಬೆಳೆಸಿದವರು ಮಾತ್ರ ಏನದಂದ್ರೆ ವೇದಿಕೆ ಮೇಲೆ ಕೂತಂತ ಎಲ್ಲ ಹಿರಿಯರು ಹಾಗೂ ನಮ್ಮ ತಾಲೂಕಿನ ಎಲ್ಲ ಶಿಕ್ಷಣ ಪ್ರೇಮಿಗಳು ಹಾಗೂ ಈ ಭಾಗದ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರ ಒಂದು ಬಲ ಏನಿದೆ ಇವತ್ತು ಅಥರ್ವನ ಗ್ರಾಮೀಣ ಮಟ್ಟದಲ್ಲಿ ಇಷ್ಟು ಗಟ್ಟಿಯಾಗಿ ನೆಲೆಯೂರಲಿಕ್ಕೆ ಕಾರಣವನ್ನಾಗಿಸಿದೆ. ಖುಷಿ ಏನಂದ್ರೆ ಇವತ್ತು ವಿದ್ವತ್ ಕಾರ್ಯಕ್ರಮ ಮಾಡಿದ್ದೀವಿ. ಡೆಮೋಗ್ರಫಿಕ್ ಡಿವಿಡೆಂಟ್ ಆಫ್ ದ ಇಂಡಿಯಾ is less than our population is 70% is less than 40 years. ಅಂದ್ರೆ ನಮ್ಮ 70% ಪಾಪ್ಯುಲೇಷನ್, ನಮ್ಮ ಜನಸಂಖ್ಯೆ ಏನಿದೆ ಅದು 40 ವರ್ಷಕ್ಕಿಂತ ಕೆಳಗಿನವರಿಂದ ಕೂಡಿದೆ. ಇದಕ್ಕಿಂತ ದೊಡ್ಡ ಯಂಗರ್ ಇಂಡಿಯಾವನ್ನ, ಯುವ ಭಾರತವನ್ನ ನಾವು ಯಾವತ್ತೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಕಾರಣಕ್ಕಾಗಿ ನಮ್ಮ ವಿದ್ವತ್ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮ ಮಕ್ಕಳನ್ನ ಅಬ್ದುಲ್ ಕಲಾಂ ಅವ್ರು ಹೇಳುವಂತೆ ನಮ್ಮ ಮಕ್ಕಳನ್ನ ಕೇವಲ ನಾಗರಿಕರನ್ನಾಗಿ ಪರಿವರ್ತನೆ ಮಾಡದೆ ಅವರನ್ನ ಜ್ಞಾನವಂತರನ್ನಾಗಿ ವಿದ್ವತ್ಪೂರ್ಣವಾಗಿ ಅವರು ಎದ್ದು ನಿಲ್ಲುವಂತೆ ನಾವು ಶಿಕ್ಷಣ ಕೊಡಬೇಕಾಗಿದೆ. ಪ್ರತಿಯೊಂದು ಶಿಕ್ಷಣ ಸಂಸ್ಥೆಗಳ ಜವಾಬ್ದಾರಿ ಕೂಡ ಅದಾಗಿದೆ. ಹೀಗಾಗಿ ನಮ್ಮ ಉದ್ದೇಶ ನಮ್ಮ ಮಕ್ಕಳನ್ನ ನಾಗರಿಕರನ್ನಾಗಿಸುವ ಜೊತೆಗೆ ವಿದ್ವತ್ಪೂರ್ಣವಾಗಿ ಜ್ಞಾನವಂತರನ್ನಾಗಿ ಸಮಾಜಕ್ಕೆ ಕೊಡೋದು ನಮ್ಮ ಸಂಕಲ್ಪ ಆಗಿದೆ. ಯಾಕಂದ್ರೆ ಸುಮಾರು 10 ವರ್ಷಗಳ ಹಿಂದೆ ಪ್ರಾಂಜಲ್ ಪಾಟೀಲ್ ಅಂತಕ್ಕಂಥ ಮುಂಬೈದ ಉಲ್ಲಾಸ್ ನಗರದ ಒಬ್ಬಕ್ಕೆ ಹುಡುಗಿ ದೃಷ್ಟಿ ಕಳ್ಕೊಂಡಿರ್ತಾಳೆ, ವಿಜುವಲಿ ಚಾಲೆಂಜ್ಡ್ ಇರ್ತಾಳೆ. ಆಕೆ ಬ್ಯಾಚುಲರ್ ಡಿಗ್ರಿ ಮುಗಿಸಿದಾಗ ಆಕೆಗೆ IAS ಮಾಡ್ಬೇಕಂತ ಕನಸು ಹುಟ್ಟುಕೊಳ್ಳುತ್ತೆ. ನೋಡ್ರಿ, ಎಲ್ಲಾನು ಸರಿ ಇದ್ದು ನಾವು SSLC ಪಾಸ್ ಆಗ್ಬೇಕಾದ್ರೆ PUC ಪಾಸ್ ಆಗ್ಬೇಕಾದ್ರೆ ಹೆಣಗಾಡ್ತೀವಿ. ಆ ಹೆಣ್ಮಗಳು 2 ಕಣ್ಣುಗಳನ್ನ ಯಾವುದೋ ಒಂದು ಆಕ್ಸಿಡೆಂಟಲ್ಲಿ ಕಳ್ಕೊಂಡಿದ್ದಾಳೆ. ಅವಳಿಗೆ ಏನು ಆಗ್ಬೇಕಂತ ಕನಸಪ್ಪ ಅಂತ ಯಾರಾದರೂ ಕೇಳಿದ್ರೆ, ಇಲ್ಲ ನಾನು IAS ಮಾಡಬೇಕು ಅಂತ ಖುಷಿ. ಯಾಕಂದ್ರೆ ಸರ್ಕಾರ ಇವತ್ತು ಅಂಗವಿಕಲರನ್ನ ದಿವ್ಯಾಂಗರು, ವಿಶೇಷ ಚೇತನರು ಅಂತ ಕರಿತಾ ಇದ್ದಾರೆ. ತುಂಬಾ ಅರ್ಥ ಇದೆ ಆ ಮಾತಲ್ಲಿ. ಯಾಕಂದ್ರೆ ಅರುಣಿಮಾ ಸಿನ್ಹಾ ಸಹಿತ 2 ಕಾಲುಗಳನ್ನ ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ಕಳ್ಕೊಂಡಾಗ ಬಚೇಂದ್ರಿ ಪಾಲ್ ಎದುರುಗಡೆ ನಿಂತಿರ್ತಾಳೆ. 2 ಕಾಲುಗಳನ್ನ ಕಳ್ಕೊಂಡು ಏನಮ್ಮ ನಿನ್ ಮುಂದಿನ ಉದ್ದೇಶ ಅಂದಾಗ, ಇಲ್ಲ ಆಕೆ ವಾಲಿಬಾಲ್ ಪ್ಲೇಯರ್ ಇದ್ಲು, ನೀನು ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಹೋಗಿ ಏನಾದರೂ ಸಾಧನೆ ಮಾಡ್ಬೋದು ಅಂದಾಗ, ಇಲ್ಲ ನಾನು ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಹೋಗಿ ಅಂಗವಿಕಲ ಅಂತ ಪ್ರೂವ್ ಮಾಡ್ಕೊಳ್ಳಲ್ಲ, ನಾನು ಸಾಮಾನ್ಯರಂತೆ ಎವರೆಸ್ಟ್ ಏರ್ತೀನಿ ಅಂತಾಳೆ. ಅವಾಗ ಬಚೇಂದ್ರಿ ಪಾಲ್ ಒಂದು ಮಾತು ಹೇಳ್ತಾಳೆ, ಏನಪ್ಪಾ ಅಂತಂದ್ರೆ, ನೀನ್ ಏರ್ತೀನಿ ಅಂತ ನಿರ್ಧಾರ ಮಾಡಿದ್ದೀಯಲ್ಲ, ನೀನ್ ಹೆಚ್ಚು ಕಡಿಮೆ ಎವರೆಸ್ಟ್ ಏರಿದಾಗೆ ನೀನ್ ಯಾವತ್ತು ಏರ್ತೀಯಲ್ಲ ಅವತ್ತ ಡೇಟು ಜಗತ್ತಿಗೆ ಅನೌನ್ಸ್ ಆಗತ್ತೆ ಅಷ್ಟೇ, ನೀನು ಮಾನಸಿಕವಾಗಿ ಎವರೆಸ್ಟ್ ಏರಿದೀಯಾ ಅಂತ ಧೈರ್ಯ ತುಂಬುತ್ತಾಳೆ. ಅದೇ ರೀತಿ ಉಲ್ಲಾಸ್ ನಗರದಲ್ಲೂ ಸಹಿತ ಪ್ರಾಂಜಲ್ ಪಾಟೀಲ್ಗೆ ಯಾರೋ ಒಬ್ರು ಧೈರ್ಯ ತುಂಬುತ್ತಾರೆ. ಧೈರ್ಯ ತುಂಬಿದಾಗ ತನ್ನದೇ ಆದಂತ ಒಂದು ಸಾಫ್ಟ್ವೇರ್ ಅನ್ನ ಓದೋಕ್ಕೋಸ್ಕರ ಜಾಸ್ ಅಂತ JAWS ಅಂತ ಒಂದು ಅಪ್ಲಿಕೇಶನ್ ಅನ್ನ ರೆಡಿ ಮಾಡ್ಕೋತಾಳೆ. ಆ ಅಪ್ಲಿಕೇಶನ್ ಮೂಲಕ ತನ್ನ UPSC ಓದುವಂತ ಪ್ರಯಾಣವನ್ನ ಪ್ರಾರಂಭ ಮಾಡ್ತಾಳೆ.
ಓದ್ತಾ ಫಸ್ಟ್ ಅಟೆಂಪ್ಟಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗ್ UPSC ಲೆಕ್ಕಿದ್ದು 744 ಬರುತ್ತೆ. ಎರ್ನಾಕುಲಂನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಆಯ್ಕೆ ಆಗ್ತಾಳೆ. ಇಲ್ಲಿಗೆ ಆಕೆ ನಿಲ್ಲಲ್ಲ, ಆಕೆ ಅದೊಂದು ಮಹತ್ತರವಾದ ಕೆಲಸ ಇರ್ತದೆ, ನಾನು ಫಸ್ಟ್ ಅಟೆಂಪ್ಟಲ್ಲಿ DC ಆಗಬೇಕು ಅಂತ. ರಿಪೀಟ್ ನೆಕ್ಸ್ಟ್ ಮತ್ತೆ 2016 UPSC ಎಕ್ಸಾಮ್ ಬರೀತಾಳೆ. ಆಗ ಅವಳ ರ್ಯಾಂಕಿಂಗ್ 214 ಬರುತ್ತೆ. ಇಡೀ ದೇಶಕ್ಕೆ ಎರಡೂ ಕಣ್ಣುಗಳಿಲ್ಲದಂತ ಒಬ್ಳು ದೃಷ್ಟಿಯನ್ನ ಕಳ್ಕೊಂಡವಳು, ಎಲ್ರಿಗೂ ದೃಷ್ಟಿ ಆದ್ಲು. 214 ರ್ಯಾಂಕಿಂಗ್ ಬಂದಾಗ ಆಕೆಯನ್ನ ಭಾರತ ಸರ್ಕಾರ ತಿರುವನಂತಪುರಂಗೆ DC ಆಗಿ ಪ್ರಮೋಟ್ ಮಾಡುತ್ತೆ. ಏನ್ರಿ ಸಾಧನೆ ಅದು? ನಮಗೇನಾಗಿದೆ? ವಾಟ್ ಈಸ್ ಅವರ್ ಪ್ರಾಬ್ಲಮ್? ನಮ್ಮ ಮಕ್ಕಳಲ್ಲಿ ಎಲ್ಲ ಇದೆ, ಎರಡೂ ಕಣ್ಣು ಚೆನ್ನಾಗಿದ್ದಾವೆ, ಎರಡೂ ಕಿವಿ ಚೆನ್ನಾಗಿದ್ದಾವೆ, ಸ್ಪಷ್ಟವಾಗಿ ಮಾತಾಡ್ತಾರೆ, ತಲೆಯಲ್ಲಿ ಬಹಳ ಬ್ರಿಲಿಯಂಟ್ ಇದ್ದಾರೆ. ಯಾಕಂದ್ರೆ ಈ ಮಾತನ್ನ ನಾನು ಹೇಳೋಕ್ಕಿಂತ ಸುರೇಶ್ ಕುಲಕರ್ಣಿ ಸರ್ ಹೇಳಿದ್ರೆ ಬಹಳ ಚೆನ್ನಾಗಿರುತ್ತೆ. ಯಾಕಂದ್ರೆ ಯಾವತ್ತೂ ಯಾವ ಮಕ್ಕಳನ್ನು ದಡ್ಡ ಅಂತ ಕರೆದಿಲ್ಲ ಅವರು, ಎಲ್ಲರೂ ಜೀನಿಯಸ್ ಆಗಿದ್ದಾರೆ. ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರೆ, ಧೂಳು ತುಂಬಿದ ಕನ್ನಡಿ ಎದುರಿಗೆ ನಮ್ಮ ಮಕ್ಕಳು ನಿಂತಿದ್ದಾರೆ, ಆ ಧೂಳನ್ನು ಒರೆಸಿದ್ರೆ ಸಾಕು, ಅವ್ರ ಪ್ರತಿಬಿಂಬ ಅವರಿಗೆ ಸ್ಪಷ್ಟವಾಗಿ ಕಾಣುತ್ತೆ. ನಾವು ಧೂಳು ಒರೆಸೋ ಕೆಲಸ ಮಾತ್ರ ಮಾಡಬೇಕಾಗಿದೆ. ಬೇಡ, ಅವರ ಕುರಿತು ಬಹಳಷ್ಟು ಕೇಳಿದ್ದು ನೋಡಿದ್ದು ಇದೆ. ಇವತ್ತು ಅವರನ್ನು ಎದುರಿಗೆ ಕಾಣೋದು ನನ್ನ ಒಂದು ಸುಕೃತ ಅಂತ ಭಾವಿಸ್ತೇನೆ. ಯಾಕೆಂದರೆ ಅತ್ಯಂತ ಪೂಜನೀಯರಾದವರು ನಮ್ಮ ಸಾಹಿತಿಗಳಿಗೆ ಎಲ್ಲರಿಗೂ ದ.ರಾ. ಬೇಂದ್ರೆ ಅವರು. ಅವ್ರ ಮನೆಗೆ ಎಮ್ಮೆಕ್ಕಿದ್ದಾಗ ಹೋಗೋಗಿ ಅವ್ರು ಕೊಡ್ತಿರುವಂಥ ಸಕ್ರೆ ತಿಂದು ಬಂದವರು ನಾವೆಲ್ಲ. ಸಾಹಿತಿಗಳು ಹಿರಿಯ ಸಾಹಿತಿಗಳು ದೇವರಿದ್ದಂಗೆ. ಅವರ ಒಡನಾಟದಲ್ಲಿರುವಂತಹ ಸುರೇಶ್ ಕುಲಕರ್ಣಿಯವರು ಅವರ ಪ್ರತಿರೂಪದಂಗಿದ್ದಾರೆ. ಬೇಂದ್ರೆ ಅವರ ಕುರಿತು ಅದ್ಭುತವಾಗಿ ಮಾತಾಡ್ತಾರೆ. ಬೇಂದ್ರೆ ಅವರನ್ನು ಇಡಿಯಾಗಿ ಅರಗಿಸಿಕೊಂಡಿದ್ದಾರೆ. ಅದೆಲ್ಲ ಬಿಟ್ಬಿಡೋಣ. ಯಾಕಂದರೆ ಇಲ್ಲಿ ಜೋಗಣ್ಣವರು ನನಗೆ ಬಹಳ ಸಾರಿ ಎಚ್ಚರಿಕೆ ಕೊಟ್ಟದ್ದಿದೆ. ಸರ್ 10 ಮಿನಿಟ, ಭಾಳ ಅಂದ್ರೆ 15 ನಿಮಿಷ, ಅದಕ್ಕಿಂತ ಹೆಚ್ಚಿಗೆ ವೇಳೆ ತಗೊಳ್ಳೋದು ಬೇಡ ಅಂತೇಳಿ. ಮತ್ತು ನನಗೂ ಅದು ನಿಜ ಅನಿಸಿದೆ. ಯಾಕಂದರೆ ಮುಖ್ಯವಾಗಿ ನಡಿಬೇಕಾದದ್ದು ಬೇರೆಯೇ ಇದೆ. ಇವೆಲ್ಲ ಮಾತು ಮಣಿ ಕೆಡಿಸಿದು ಅಂತ ಹೇಳಿ ನಮ್ಮ ಮಾತುಗಳೆಲ್ಲ ಯಾವ ಲೆಕ್ಕಕ್ಕೆ ಬರ್ತವೆ ಅಂತ ನಾನು ನಂಬಿಲ್ಲ. ಒಂದು ಮಾತು ಬಹಳ ಸಂತೋಷ ಅಂದರೆ, ಗ್ರಾಮೀಣ ಪ್ರದೇಶದೊಳಗೆ ಇಂತಹದೊಂದು ಶಿಕ್ಷಣ ಸಂಸ್ಥೆ, ಸಾಕಷ್ಟು ಶಿಕ್ಷಣ ಸಂಸ್ಥೆಗಳಿರ್ತವೆ. ಮತ್ತು ಇಂಥ ವೇದಿಕೆಗಳಿಗೆ ಹೋದಾಗೆಲ್ಲ ಈ ಮಾತು ನಾವು ಹೇಳ್ತೀವಿ, ಒಳ್ಳೆ ಶಾಲೆ ನಿಮ್ಮದು, ಹಂಗಾತು ಹಿಂಗಾತು ಅಂತ. ಆದರೆ ಇಲ್ಲಿ ಅದರ ಒಂದು ರೀತಿ ರಿವಾಜನೆ ಬೇರೆ ಇದೆ. ಪ್ರಾರಂಭಗೊಂಡ 4 ವರ್ಷದಲ್ಲಿ ಇಂಥದ್ದೊಂದು ಅದ್ಭುತ ಯಶಸ್ಸನ್ನು ಪಡೆದಂತಹ ಒಂದು ಶಿಕ್ಷಣ ಸಂಸ್ಥೆಯನ್ನಾಗಲಿ ಒಂದು ವಿದ್ಯಾಲಯವನ್ನಾಗಲಿ ನಾನು ಕಂಡಿಲ್ಲ. ಅದಕ್ಕೆ ನೀವು ಅಭಿನಂದನಾರ್ಹರು. KLE ಸಂಸ್ಥೆಯನ್ನು 1816 7 ಜನ ಸಪ್ತರ್ಷಿಗಳು ಕಟ್ಟಿದ್ರು ಅಂತ ಇಲ್ಲಿ 7 ಜನ ಅಂತ ಹೇಳಿದರು ನಮ್ಮ ಚೇತನ್ ಅವರು. ಪ್ರಾರಂಭದಲ್ಲಿ 7 ಜನ ನಿರ್ದೇಶಕರನ್ನು ಒಳಗೊಂಡಂಥ ಸಪ್ತರ್ಷಿಗಳು ಕೂಡಿಕೊಂಡು ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದ್ದೀರಲ್ಲ, ಇದು ನಿಜಕ್ಕೂ ಅಭಿಮಾನದ ಸಂಗತಿ, ಸಂತೋಷದ ಸಂಗತಿ. ನಿಮ್ಮನ್ನು ನಾನು ತುಂಬ ಹೃದಯದಿಂದ ಅಭಿನಂದಿಸ್ತೇನೆ. ನೀ ಕಲಿಸಿದ ಹುಡುಗರು ಹೊಟ್ಟೆಯಾಗಿ ನೀವು ಹುಟ್ಟಿ ಬರ್ತಿ, ಮಾಸ್ತರ್ಗೆ ಸಾವಿರಲೋ ಹುಚ್ಚ ಅಂದ. ಸಾಕಲ್ಲ, ಮತ್ತೆ ಅವನ ಮಾತು ಕೇಳಲಿಲ್ಲ. ಆರ್ಲೆಸ್ ಬೆಳಗಾವಿಗೆ ಹೋದೆವು, ನಾನು ಇನ್ನೊಬ್ಬ ನನ್ನ ಸ್ನೇಹಿತ ಇಬ್ಬರು ಕುಡ್ಕೊಂಡು ಸೈನ್ಸಿಗೆ ಹೆಸರು ಹೆಚ್ಚಿದೆವು ಬೆಳಗಾವಿ ಆರ್ಲೆಸ್ ಕಾಲೇಜಿಗೆ. ಇಬ್ಬರು ಮಣ್ಣು ಹೋಯ್ತೆವು. ನಾನು ಮ್ಯಾಥಮೆಟಿಕ್ಸ್ನ ಪಾಸ್ ಆದ್ನೆ, ಅವನು ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ನ ಪಾಸ್ ಆದ. ಇದನ್ನು ಹೇಳಬೇಕು ನಾನು. ಆಮೇಲೆ ಏನಾಯ್ತು, PUC 1 ವರ್ಷ ಯೂನಿವರ್ಸಿಟಿಯಾಗಿತ್ತು ಆಗ, ಕರ್ನಾಟಕ ಯೂನಿವರ್ಸಿಟಿ. ಅವನು ತಿರುಗಿ ಅಡ್ಮಿಷನ್ ತೊಗೊಂಡ. ಇದು ನಾ ಕುಡಿಯೋ ನೀರಲ್ಲ ಅಂತ ತಿಳ್ಕೊಂಡು ನಾನು ಗೋಕಾಕ್ ಕಾಲೇಜಿಗೆ ಬಂದು, ನನಗೆ ಪ್ರೀತಿ ವಿಷಯ ನಮ್ಮದು ಕನ್ನಡ
ನಾನು ಬಂದು ನನ್ನ ಆಯ್ಕೆ ಮಾಡಿಕೊಂಡೆ. ನಾನು ಬಂದು ಗೋಕಾಕ್ ಆರ್ಟ್ಸಕ್ಕೆ ಹಚ್ಚಿದ್ನಿ. BA ಚಲೋ ಪಾಸ್ ಆದ್ನಿ, MA ಚಲೋ ಪಾಸ್ ಆದ್ನಿ. MA ಮುಗಿತಾ ಇನ್ನೂ ರಿಸಲ್ಟ್ ಆಗಿರೋಕ್ಕೆಲ್ಲ ಕರ್ಕೊಂಡು ನನ್ನ JSS ಕಾಲೇಜಿನಾಗ ನೌಕರಿಗೆ ತೊಗೊಂಡು ಬಿಟ್ರು. ಇರಲಿ, ಇದು ನನ್ನ ಕತೆ. ಇನ್ನೊಬ್ಬೇನಿದ್ದಲ್ಲ, 2 ಫೇಲ್ ಆದವ. ಅವ ಭಾಳ ಪರಿಶ್ರಮ ಪಟ್ಟು RLS ಕಾಲೇಜ್ಗೆ ಹೈಯೆಸ್ಟ್ ಸ್ಕೋರರ್ ಆದ, ಬೆಸ್ಟ್ ಬಾಯ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಆದ, MSc ಒಳಗೆ 2nd ರ್ಯಾಂಕ್ ಟು ದಿ ಯೂನಿವರ್ಸಿಟಿ ಆದ. ನೌಕರಿ ಮುಗಿತಾ ಇದ್ದಂಗೆ ಕಾರ್ಬನ್ ಬೋರ್ಡ್ ಡೈರೆಕ್ಟರ್ ಆದ, ಸೆರಿಕಲ್ಚರ್ ಡೈರೆಕ್ಟರ್ ಆದ, ಕೇಂದ್ರ ರೇಷ್ಮೆ ಇಲಾಖೆಯ ನಿರ್ದೇಶಕನಾದ, ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯದ ಆಡಳಿತಾಧಿಕಾರಿಯಾಗಿ ನೇಮಿಸಲ್ಪಟ್ಟ. 3 ವರ್ಷ ಡೆವಲಪ್ ಮಾಡಿದ ಮೇಲೆ ಅದೇ ವಿಶ್ವವಿದ್ಯಾಲಯಕ್ಕೆ ಮೊದಲನೇ ಕುಲಪತಿ ಆದ. 2 ವಿಷಯ ಫೇಲ್ ಆದ. ನನ್ನ ರೂಮೇಟು ಸರ್ ಹೇಳಿದ ಮಾತು ಅವ್ರು ಹೇಳಿದ ಕೂಡಲೇ ನೆನಪಾತು, ಯಾರು ದಡ್ರ ಅಲ್ಲ. ಇದು ನನ್ನ ಹಾಗೆ ಬೇರೆ. ನನಗೆ ಸಿಕ್ತು ಲೈನು, ನನ್ನ ಪ್ರೀತಿ ಸಿಕ್ತು. ಬಹುಶಃ ನನ್ನ ವಿದ್ಯಾರ್ಥಿಗಳು ನನ್ನಷ್ಟು ಪ್ರೀತಿ ಕೊಟ್ಟಿದ್ದಾಗಲೇನೋ ಅನ್ನೋ ಹಂಗೆ. ಯಾಕಂದ್ರೆ ಎಲ್ಲ ವಿದ್ಯಾರ್ಥಿಗಳು ಕೊಡ್ತಾರೆ. ಇವತ್ತು ಅವ್ರ ಮುಂದೆ ಒಬ್ಬ ಹಳೆ ವಿದ್ಯಾರ್ಥಿ ಬಂದು, ಒಬ್ಬ ಪ್ರಾಧ್ಯಾಪಕರು ರಿಸರ್ಚ್ ಮಾಡಿದವರು ಕುಲಕರ್ಣಿ ಸರ್ ಅವರ ಹಳೆ ವಿದ್ಯಾರ್ಥಿ ಬಂದು ಮೊಣಕಾಲೂರಿ ಅವ್ರ ಎದುರಿಗೆ ಕೂತ್ಕೊಂಡು ಕಣ್ಣೀರು ತಂದು ಮಾತಾಡಿದ್ದು ನೋಡಿದಾಗ ಅನಿಸ್ತು, ಶಿಕ್ಷಕರ ಜೀವನನೇ ಸಾರ್ಥಕ. ಅತ್ಯಂತ ಒಂದು ದಿನಕ್ಕೆ ಹೆಚ್ಚು ವೇತನ ಪಡಿತಕ್ಕಂಥ ಒಬ್ಬ ವ್ಯಕ್ತಿಯ ಚಿತ್ರಣ ಇವತ್ತು ನಾನು ಪತ್ರಿಕೆ ಓದಿದೆ. ಅಮೇರಿಕಾ ದೇಶದೊಳಗ ಕ್ವಾಟಮ್ ಸ್ಕೇಪ್ ಅಂತಕ್ಕಂಥ ಒಂದು ಕಂಪನಿಯನ್ನು 2010 ಕಟ್ಟಿದಂಥ ಜಗದೀಪ್ ಸಿಂಗ್ ಅಂತಕ್ಕಂಥ ವ್ಯಕ್ತಿ ಒಂದು ದಿನಕ್ಕೆ 48 ಕೋಟಿ ರೂಪಾಯಿ ಪಗಾರ ತಗೋತಾನೆ. ಒಂದು ದಿನಕ್ಕೆ 48 ಕೋಟಿ, ಒಂದು ವರ್ಷಕ್ಕೆ 17,500 ಕೋಟಿ ಅವನ ವೇತನ ಆ ವ್ಯಕ್ತಿದು. ಆತ ಹೆಂಗಿಷ್ಟು ಪಗಾರ ತಗೋಕೆ ತಯಾರಾದ? ಅವನ ದೂರದೃಷ್ಟಿ ಅಂತದಿತ್ತು ಅಂದ್ರೆ ಅಮೇರಿಕಾದೊಳಗೆ ಹೋಗಿ ತನ್ನದೇ ಆದಂಥ ಒಂದು ಬ್ಯಾಟ್ರಿ ಕಂಪ್ನಿಯನ್ನು ಪ್ರಾರಂಭ ಮಾಡ್ತಾನೆ. ಬ್ಯಾಟ್ರಿ ಇವತ್ತದು ಚೀನಾದಂಥ ದೇಶದೊಳಗೆ ಈಗ 10 ವರ್ಷದಿಂದ ಅದು ಪ್ರಚಲಿತ ಇತ್ತು. ಈಗ ನಮ್ಮ ಕೈಯೊಳಗೆ ಅವು ಓಡಾಡಕತ್ತಾವ ಗಾಡಿಗಳು, ವಿದ್ಯುತ್ ಚಾಲಿತ ಕಾರ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳು. ಅದಕ್ಕೆ ಬರ್ತಕ್ಕಂಥ ಬ್ಯಾಟ್ರಿ ಲಿಥಿಯಂ ಅಂತಕ್ಕಂಥ ವಸ್ತುವನ್ನು ಉಪಯೋಗಿಸ್ಕೊಂಡು ಆ ಬ್ಯಾಟ್ರಿಯನ್ನು ತಯಾರು ಮಾಡ್ತಕ್ಕಂಥವನು ಅಂಥವು ಇವತ್ತು ಒಂದು ದಿವಸ 48 ಕೋಟಿ ಪಗಾರ ತಗೋತಾನಂದ್ರೆ ನಮ್ಮೊಳಗೆ ಇಲ್ಲಿ ಬಂದಂಥ ಪ್ರತಿಭಾನ್ವಿತ ಮಕ್ಕಳೊಳಗೆ ಅಂಥವ್ರನ್ನು ನಾವು ಕಾಣಬಹುದು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದೊಳಗೆ ಹೇಳಿ, ಅದರ ಜೊತೆಗೆ ಈ ಸಂಸ್ಥೆಯ ಬಗ್ಗೆ ನನಗೊಂದು ಸ್ವಲ್ಪ ಕೀಳರಿಮೆ ಇತ್ತು ಸರ್. ಸುರೇಶ್ ಕುಲಕರ್ಣಿ ಸರ್, ನಾನು ಇದೇ ಬುಕ್ಲೆಟ್ ನೋಡಿದಾಗ ನಾನು ನೀವು ಇದಕ್ಕೆ ಅಡ್ವೈಸರ್ ಅಂತಕ್ಕಂಥದ್ದನ್ನು. ನಾನು ಇಲ್ಲಿ ಗಿರೀಶ್ ಅಂತಕ್ಕಂಥ ಒಬ್ಬ IAS ಕೋಚಿಂಗ್ ಹೋದಂಥ ವಿದ್ಯಾರ್ಥಿ ಇಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡಕತ್ತಾರ ಸರ್. ನಾನು ಕಾಲೇಜ್ ಮಾಡಾಕತ್ತೀವಿ ಸರ ಇಲ್ಲಿ ಒಂದು ಅಂತಂದ್ರು. ಅವ್ರ ತಾಯಿಯವರು ನನ್ನ ಜೊತೆ ಕೆಲಸ ಮಾಡ್ತಾರ ಶಿಕ್ಷಕಿಯಾಗಿ. ಏನು ಮಾಡಾಕತ್ತೀರಿ ಅಂತ ಹೇಗೆ ಕೇಳಿದೆ ನಾನು. ಈಗ 4 ವರ್ಷದ ಹಿಂದೆ ಇರ್ಬೋದು ಸರ್. ನಾವು ಇವತ್ತು ವಿದ್ಯೆಯನ್ನು ಅರಸಿ ಕೋಸ್ಟಲ್ ಏರಿಯಾಕ್ಕೆ ಹೋಗ್ತಾರ, ಗೊತ್ತೈತ್ಲ? ಮಂಗಳೂರು ಸೈಡ್, ಕಾರ್ಕಳ ಸೈಡ್ ಹೋಗ್ತಿರಲ್ಲ, ಎಲ್ಲ ಮಕ್ಕಳು ಅಲ್ಲೇ ಹೋಗ್ತಾವೆ. ವಿಶೇಷವಾಗಿ ಇಲ್ಲಿ ಯಾವ ಪ್ರತಿಭೆ ಒಳಗೆ ಮುಂದದಾವಲ್ಲ ಅಂತ ಮಕ್ಕಳು ಹೆಚ್ಚಿನ ವ್ಯಾಸಂಗಕ್ಕೆ ಅಲ್ಲಿ ಹೋಗ್ತಾವೆ. ಆ ವಿದ್ಯೆಯನ್ನು ನಮ್ಮಲ್ಲೇ ಕೊಡ್ತೀವಿ ನಾಗನೂರು ಊರಾಗ ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಾ ಇದ್ರು. ನೀವು ಮಾಡ್ತೀರಿ ಭಾಳ, ಒಂದು 2 ವರ್ಷ ಮಾಡ್ತೀರಿ, ಮುಂದೆ ಆಗ್ತೈತಿಲ್ಲೋ ನೋಡ್ರಿ, ಅದನ್ನು ಕಂಟಿನ್ಯೂ ಮಾಡೋಕೆ ಆಗೋದಿಲ್ಲ ಅಂತೇಳಿ ನಾ ಅದನ್ನು ವಾಪಸ್ ಈಗ ಒಂದು ವರ್ಷದಿಂದ ಹಿಂದೆ ತಗೊಂಡೆ ಆ ಮಾತನ್ನ. ಯಾಕಂದ್ರೆ ನಮ್ಮ ಮನೆಯೊಳಗೆ ನಮ್ಮ ಹುಡುಗನನ್ನು ಇಲ್ಲಿ ಹಚ್ಚಿದ್ರು. ಅಥರ್ವ ನಾಗನೂರು ಕಾಲೇಜ್ಗೆ ಹಚ್ತೀವಿ ಅಂತಂದ್ರು. ಕಲ್ಲೋಳಿ ಹುಡುಗ ಕಾಸನ್ನ ಅಳಿ ಅವ ಇಲ್ಲಿ ಹಚ್ಚೋ ಮುಂದೆ ನಾನು ಕೇಳಿದ್ರು ಅವರು, ಶಿಕ್ಷಣದೊಳಗೆ ಅಲ್ಲಿ ಇಲ್ಲಿ ಅಡ್ಡಾಡ್ತಿ, ಕಾಲೇಜ್ ಎಲ್ಲಿ ಚಲೋ ಅದ ಅಂತ ಕೂಡಲೇ ನಾನು ಜ್ಞಾನ ಸುಧಾ ಕಾರ್ಕಳ ಹೆಸರು ಹೇಳಿ ನನಗೆ ಅನುಭವ ಆದದ್ದನ್ನು ನಿಮ್ಮ ಮುಂದೆ ಹಂಚ್ಕೋಕೆ ಪ್ರಯತ್ನ ಮಾಡ್ತೀನಿ. ನಾನು 1 ನಿಮಿಷ ಹೆಸ್ ತಗೋತೀನಿ, ಕ್ಷಮೆ ಇರಲಿ. ಬ್ಯಾಡ್ರಿ ಅಲ್ಲೇ ಹಚ್ಚ್ರಿ ಅಂತ ಹೇಳಿ ಅವ್ರ ಮನೆಯವ್ರಿಗೆ. ಇಲ್ಲ ನಮ್ಮ ಊರು ಸಮೀಪ ಆಕೈತಿ, ಎಕನಾಮಿಕ್ಲು ನಮಗೆ ಹೆಲ್ಪ್ ಆಕೈತಿ, ನಾವು ಇಲ್ಲೇ ಹಚ್ತೀವಿ ಅಂದ್ರೆ ಅವ್ರು. ನಾವು ಒಟ್ಟ ಬೇಡ ಅಂತ ಹೇಳಿ ನಾವು ಅಲ್ಲೇ ಹಚ್ತೀವಿ ಅಂದ್ರೆ ಅವ್ರು ಹೆಂಗೋ ಗಿರೀಶ್ ಅದಾನ ಹಚ್ಚೋರಿ ಹೋಗ್ರಿ ನಮ್ಮ ಹುಡುಗ ಒಬ್ಬ ಅದಾನ ಅಂತ ಹೇಳಿ ನಾನು ಇಲ್ಲಿ ಹಚ್ಚಿರ ಅವ್ರು.
ಇಲ್ಲಿ ಶಿಕ್ಷಣ ಯಾವ ಮಟ್ಟಕ್ಕೆ ಹೋಯ್ತಂದ್ರ ಇಡೀ ರಾಜ್ಯಕ್ಕೆ 17ನೇ ರ್ಯಾಂಕ, ಈ ಭಾಗಕ್ಕೆ ಫಸ್ಟ್ ರ್ಯಾಂಕ್ ತಗೊಂಡ ಸೂರಜ್ ಹೆಬ್ಬಾಳ್ ಅಂತಕ್ಕಂಥ ಹುಡುಗ, ನನ್ನ ಮನೆ ಹುಡುಗ. ನಿನ್ನೆ ಗಿರೀಶ್ ಗೋರ್ಬಾಳ್ ಅದನ್ನ ಸ್ಟೇಟಸ್ ಒಳಗೆ ಅವ್ನು ಮಾತಾಡಿದ ಬಗ್ಗೆ ಇಟ್ಟಿದ್ದ ಗಿರೀಶ್ ಗೋರ್ಬಾಳ್ ಸರ್. ನಾನು ಕೇಳಾಕತ್ತೀನಿ, ಅಡ್ಡಿಲಿ ಮುಂದೊಂದು ದಿವಸ ಈ ಹುಡುಗ IAS KS ಆಗ್ಬೋದು ಅಂತಕ್ಕಂಥ ತಾಕತ್ತನ್ನು ಅಥರ್ವ ಕಾಲೇಜ್ ಕೊಟ್ಟೈತಿ ಅಂತಕ್ಕಂಥ ಅಭಿಪ್ರಾಯ ನಂದಾಯ್ತು. ನನ್ನ ಮನಸ್ಥಿತಿ ಚೇಂಜ್ ಮಾಡ್ಕೊಂಡೆ ಆಗ್ತದ. ಖೇಲ್ ರತ್ನ ಪ್ರಶಸ್ತಿ ನಿನ್ನೆ ಅನೌನ್ಸ್ ಆಯಿತು. ಯಾರ ಎಷ್ಟು ಮಂದಿ ಕೊಟ್ರಂತ ಹೇಳ್ತೀರೇನ? ಇಲ್ಲಿ ಕುಂತವ್ರ ಮುಂದೆ ಖೇಲ್ ರತ್ನ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿತು. ಎಷ್ಟು ಜನರಿಗೆ ಕೊಟ್ಟರು ಅನ್ನೋದು ಯಾಕೆ ಹೇಳ್ತೀವಿ ಅಂದ್ರೆ, ದಿನಪತ್ರಿಕೆಗಳು ಕೂಡ ಜೀವನದೊಳಗೆ ದೊಡ್ಡ ಪಾತ್ರವನ್ನು ವಹಿಸ್ತಾವ. 4 ಮಂದಿ ಕೊಟ್ಟರು. ಅಲ್ಲಿ ಒಬ್ಬರ ಕತೆ ಐತಿ, ಮನು ಬಾಕರ್. ಅವಳಿಗೆ ಸಿಕ್ತು, ಅವಳು ಫೇಲ್ ಆದಕ್ಕೆ ಜೀವನದೊಳಗೆ. ಹಿಂದಿನ ಟೋಕಿಯೋ ಒಲಿಂಪಿಕ್ಸ್ದೊಳಗೆ ಪಿಸ್ತೂಲ್ ತಂದು ಮೂಲ್ಯಾಗ ಹೋಗೋದಕ್ಕೆ ಹೆಣ್ಮಗಳು. ಅವಳನ್ನು ಹುಚ್ಚಿ ಆಗ್ತಾಳ ಅಂಥೇಳಿ ಅವ್ರ ಅವ್ವ ಅಪ್ಪ ಡಿಸೈಡ್ ಮಾಡ್ತಾರ. ನಂತರ ತಾಯಿಯ ಪ್ರೇರೇಪಣೆಯಿಂದ 6 ತಿಂಗಳ ನಂತರ ಹೊಳ್ಳಿ ಪಿಸ್ತೂಲ್ ಹಿಡಿತಾಳ. ಹೊಡಮಳಿ ಇಡೀ ಜಗತ್ತಿನೊಳಗೆ ಭಾರತ ಒಲಿಂಪಿಕ್ ಕ್ರೀಡಾಕೂಟದೊಳಗೆ 2 ಪದಕಗಳನ್ನ ತಂದಂಥ ಮಹಿಳೆ ಯಾರಾದರೂ ಇದ್ರೆ ಅವಳು ಮನು ಬಾಕರ್ ಅಂತಕ್ಕಂಥದ್ದನ್ನು ನೆನಪಿಟ್ಕೊಳ್ಬೇಕು. ಸಾಕಷ್ಟು ಫೇಲ್ಯೂರ್ ಆದವ್ರ ಬಗ್ಗೆ ಹೇಳಾಕತ್ತಿದ್ರು. ಅದಕ್ಕೆ ಫೇಲ್ಯೂರ್ ಒಳಗೆ ಸಕ್ಸಸ್ ಅನ್ನು ಕಾಣ್ತಕ್ಕಂಥ ಮನು ಬಾಕರ್ ಅವರಿಗೆ ನಿನ್ನೆ ಖೇಲ್ ರತ್ನ ಪ್ರಶಸ್ತಿ ಸಿಕ್ತು. ಅದಕ್ಕೆ ಮಕ್ಕಳೇ, ಸತತ ಪ್ರಯತ್ನ, ಸಾಕಷ್ಟು ಅಮೂಲ್ಯವಾದಂಥ ಶಿಕ್ಷಕ ಬಳಗ ಈ ಶಾಲೆ ಒಳಗಿದೆ. ನಮ್ಮ ಭಾಗದೊಳಗೆ ಸಾಕಷ್ಟು ಬುದ್ಧಿವಂತ ಶಿಕ್ಷಕರದಾರ. ಅವ್ರ ಉಪಯೋಗವನ್ನು ಪಡ್ಕೊಂಡು ಸಮಾಜಕ್ಕೆ ಒಬ್ಬ ಒಳ್ಳೆಯ ಮಕ್ಕಳಾಗಿ ಬೆಳೀರಿ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಅಂದರೆ ನನ್ನ ಶ್ರೀಮಂತಿಕೆ ಅಲ್ಲ, ನನ್ನ ಬಡತನವಲ್ಲ, ನನ್ನ ಜೀವನದೊಳಗೆ ನಾ ಪಡೆದಂಥ ಶಿಕ್ಷಣದಿಂದ ಇದನ್ನು ಸಾಧಿಸೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂಥ ಶಿಕ್ಷಣವನ್ನು ಪಡೆದು ನಾಡಿಗೆ, ಸಮಾಜಕ್ಕೆ, ನೀವು ಕಲಿತಂಥ ಶಾಲೆಗೆ, ಗುರುಗಳಿಗೆ, ತಂದೆ ತಾಯಂದಿರಿಗೆ ನೀವು ಗೌರವ ತರ್ತಕ್ಕಂಥ ಕೆಲಸವನ್ನು ಮಾಡ್ರಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತುಗಳಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ, ಉಪನ್ಯಾಸಕರಿಗೆ, ಶಿಕ್ಷಕ ಬಂಧು ಬಳಗದವರಿಗೆ, ನಿಮ್ಮ ತಂದೆ ತಾಯಿಯವರಿಗೂ ಸಹಿತ ನಮಸ್ಕಾರ. ಯಾಕಂದರೆ ನಿಮ್ಮ ತಂದೆ ತಾಯಿಯವರು ದೇಶಕ್ಕೆ ಅಮೂಲ್ಯವಾದ ಆಸ್ತಿ ಅನ್ನುವಂಥ ದೃಷ್ಟಿಯಿಂದ ನಿಮ್ಮನ್ನು ಪಾಲನೆ ಪೋಷಣೆ ಮಾಡಿ ಜಗತ್ತಿಗೆ ಅದ್ಭುತ ಶಕ್ತಿ ಕೊಡಬೇಕಂತ ತಿಳ್ಕೊಂಡು ನಿಮ್ಮ ಜನ್ಮ ಕೊಟ್ಟಾರ. ನೀವು ಕೂಡ ಸಾಮಾನ್ಯರು ಇಲ್ಲ, ನಿಮಗೂ ನಮಸ್ಕಾರ. ಬೀಜದಾಗ ಮರ ಇರ್ತದೆ ಅಂತ ಹೇಳಿದ್ರೆ ಯಾರು ನಂಬೋದಿಲ್ಲ, ಆದ್ರೆ ಮರದಾಗ ಬೀಜ ಆದ್ಮೇಲೆ ಎಲ್ಲರಿಗೂ ಗೊತ್ತಾಗ್ತದೆ. ಇವತ್ತು ನೀವು ಇಷ್ಟು ಶಾಂತ ರೀತಿಯಿಂದ ಎಲ್ಲನೂ ಗ್ರಾಸ್ ಮಾಡ್ತಾ ಇದ್ದಿರಲ್ಲ, ಇವತ್ತು ಇವರೆಲ್ಲ ಏನು ಮಾತಾಡಿದ್ರಲ್ಲ, ಒಂದೊಂದು ಹನಿ ಅವು, ಆ ಹನಿ ಎದ್ರ ಮೇಲೆ ಬೀಳ್ತೈತೆ ಅದ್ರ ಮೇಲೆ ಡಿಪೆಂಡ್. ಕಾದು ಕಲ್ಲಿನ ಮೇಲೆ ಬಿತ್ತು ಅಂತೇಳಿದ್ರೆ ಒಮ್ಮಿಂದೊಮ್ಮೆ ವ್ಯಾಪಾರಾಗಿ ಆರೋಗ್ಬಿಡ್ತೈತೆ. ಎಲೆ ಮೇಲೆ ಬಿತ್ತು ಅಂತೇಳಿದ್ರೆ ಆ ಎಲೆ ಹಿಡ್ಕೊಂಡ್ರೆ ಮುತ್ತಂಗೆ ಕಾಣಿಸ್ತೈತೆ. ಇನ್ನು ನೆಲದ ಮೇಲೆ ಬಿತ್ತು, ಮಣ್ಣಾಗಿ ಬಿತ್ತು ಅಂತೇಳಿದ್ರೆ ಕೆಳಗೆ ಹೋಗಿ ಆ ಪ್ರಾಣಿಗಳಿಗೆ, ಸಸ್ಯಗಳಿಗೆ ಬೆಳಿಲಿಕ್ಕೆ ಅನುಕೂಲ ಮಾಡಿಕೊಡ್ತೈತೆ. ತನ್ನ ಹೆಸರು ಎಲ್ಲಿ ಹೇಳೋದಿಲ್ಲ, ಅದು ನಾನೇ ಬೆಳೆಸೀನಿ ಅಂತ, ಆದ್ರೆ ಕಾರ್ಯ ಮಾಡ್ತೈತೆ. ಹಂಗೆ ನೀವು ಯಾರು ಕೂಡ ಸಾಮಾನ್ಯರು ಅಲ್ಲ. ಆದರೆ 10ಕ್ಕೆ ಬಂದ್ಕೊಳ್ಳಿ ಎಲ್ಲರೂ ನಾವೇನು ಹೇಳ್ತೀವಿ, ಪರ್ಸೆಂಟೇಜ್ ಅಷ್ಟು. ನಿಮ್ಗೆ ಗದ್ದು ಹಿಡಿದ್ಬಿಟ್ಟೈತಿ, ಯಾಕಪ್ಪ ಇದು SSLC ಬರ್ತೈತಿ, ನೀವು ಏನಾರ ಹೇಳಿದ್ರೆ ಕೆಲಸ ಆಗಂಗಿಲ್ಲ. ಮತ್ತು ಮಾಡಿದವ್ರು ಮ್ಯಾಟ್ರಿಕ್ನಾಗ ಕಡಿಮೆ ಮಾರ್ಕ್ಸ್ ಬಿದ್ದರೆ ಆಮೇಲೆ ಅನ್ಬೇಡ ಅಂತೀರಿ, ನೀವು ಬ್ಲ್ಯಾಕ್ ಮೇಲ್ ಮಾಡ್ತೀರಿ ಅವ್ವ ಅಪ್ಪನ. ಈಗ ಅವ್ವ ಅಪ್ಪ ನಿಮ್ಮ ಬೈಯೋದ ಬಿಟ್ಟುಬಿಟ್ಟಾರ. ಏನಾರ ಮಾಡ್ತಾನೆ ಅಂದ್ರೆ ಓದ್ಕೋ ಹೋಗ ನೀ ಅಂತೀವಿ. ಓದ ಬಿಟ್ಟರೆ ಬಿಡ, ನನಗೆ ಫ್ರೀ ಕೊಟ್ಟರೆ ಇಲ್ಲ. ಆದ್ರೆ ನಿಮ್ಮ ಜವಾಬ್ದಾರಿ ಅದ. ಇವತ್ತು ಭಾಳಷ್ಟು ಕಡೆ ಇಡೀ ಕರ್ನಾಟಕ ಅಡ್ಡಾಡಿನಿ. ಎಷ್ಟೋ ಒಂದು ಇಲ್ಲಿಂದ ಮಂಗಳೂರು ಹೋಗ್ಬೇಕ್ರಿ, ಅಲ್ಲಿ ಇದ್ರ ಬಂದ್ರಿ, ಅಲ್ಲಿ ಬೆಸ್ಟ್ ರೀ. ಇಲ್ಲಿ ಶಾಣೆ ಹುಡುಗ ಅಲ್ಲಿ ಹೋದ್ಮೇಲೆ ಅದು ಚಲೋ ಅನಿಸ್ತೈತೆ. ಆದರೆ ಇಲ್ಲೇ ಇದ್ದು ನೀವೇನು ಶಾಣೆತನ ತೋರಿಸ್ಲಿಕ್ಕತ್ತೀರಿ, ನಿಮ್ಮ ಗುರುಗಳು ಎಷ್ಟು ಶ್ರಮ ಪಡ್ಲಿಕ್ಕತ್ತಾರ, ಆವಾಗ ಅಲ್ಲಿಂದ ಇಲ್ಲಿ ಬರ್ತಾರೆ. ನಮ್ಮ ತಲೆಗೆ ಏನೈತೆ, ಅಲ್ಲಿ ಭಾಳ ಬೆಸ್ಟ್ ರೀ, ಮತ್ತು ಇವನು ಬೆಸ್ಟ್ ಇದ್ದವನು ಹೋಗ್ತಾರೆ. ಅರೆ ಇಲ್ಲೇ ಕಲೀರಿ, ಖರ್ಚು ಕಡಿಮೆ ಆಗ್ತೈತೆ. ನಮ್ಮ ಹುಡುಗರು ಅದ್ಭುತ ಅದಾರ. ಇದು ನಮಗೆ ತಲೆಯೊಳಗೆ ಬರೋದಿಲ್ಲ.
ಎಷ್ಟೋ ಮಂದಿ ನನಗೆ ಹೇಳ್ತಾರೆ 2 ತಿಂಗಳಿಗೊಮ್ಮೆ ಕ್ಲೈನ್ ಬರ್ರಿ ಸರ್ ಅಂತಾರೆ. ಅಲ್ಲಿ ಪಾಠ ಮಾಡ್ತೀವಿ ನಾವು, ಇಲ್ಲಿ ಕರೆಸೋದಿಲ್ಲ. ಎಲ್ಲಿ ಭಾಳ ದೂರ ಆಕೈತಿ ಅಂತ. ಕಾರಣ ನೀವ್ಯಾರು ಆರ್ಡಿನರಿ ಇಲ್ಲ. ನಿಮಗೆ 2 ಸಮಸ್ಯೆ ಅವ. ಒಂದು, ಓದ್ತೀವ್ರಿ ಸರ, ನೆನಪು ಉಳಿಯಂಗಿಲ್ಲ ರೀ. ಕರೆಕ್ಟ್ ಅದಲ್ರಿ ಇದು? 2ನೇ ಸಮಸ್ಯೆ ಏನಂದ್ರೆ ಗಣಿತ ಪೇಪರ್ ಏನಾಗ್ತೈತಿ ಅಂದ್ರೆ ಸರ ಈಸಿ ಇರ್ತಾವ್ರಿ, ಅದಕ್ಕೆ ಟೈಮ ಸಾಲಂಗಿಲ್ಲ ರೀ, ಪೇಪರ್ ಕರ್ಸ್ಕೊಂಡ್ಬಿಡ್ತಾರ್ರಿ. ಹೌದಲ್ರಿ ಇದೆ? ಇವೆರಡೂ ಸಮಸ್ಯೆ. ಇನ್ನೊಂದು ಈಸಿ ಮಾಡ್ಕೊಂಡಿರಿ, ಯಾವ್ದು ಗೊತ್ತೇನೆ? 1 ಮಾರ್ಕ್ಸಿನವ್ರು ಸರ ಬಂದು ಹೇಳಿಬಿಡ್ತಾರ್ರಿ, ಅಗದಿ ಆರಾಮ್ರಿ. ಅದು 1ನೇದು ಬಿ, 2ನೇ ಸಿ, 4ನೇ ಡಿ ಹೊಡಿ. ಏನು ಬರ್ದೆ ಮಾರ್ಕ್ಸ್ ಬಂದ್ಮೇಲೆ ಗೊತ್ತಾಕೈತೆ. ಮಾರ್ಕ್ಸ್ ಏನೋ ಚಲೋ ಬಿದ್ದು 90%, 99%, ವಾ ತಮ್ಮ ಮುಂದೆ ಏನು ಮಾಡ್ತಿ? ಸೈನ್ಸ್ ಒಳಗೆ ನಿಮ್ಗೆ ಗೊತ್ತೈತೆ ಮ್ಯಾಥ್ಸ್ ಬರಂಗಿಲ್ಲ. ಸುಳ್ಳು ಹೇಳ್ಬೇಡ್ರಿ, ನೀವು ಏನಿದ್ದೀರಿ ಅದನ್ನ ಹೇಳ್ರಿ. ಯಾಕಂದ್ರೆ ಸುಳ್ಳು ಹೇಳಿದ್ರಿಂದ ಏನಾಗೋದಿಲ್ಲ. ನಾವು ಒಳ್ಳೆ ದೊಡ್ಡ ಮನುಷ್ಯ ಇದ್ದೀರಿ ಇರೋ ಅಂತಾರೆ, ಯಾರಿಗೇನು ಖರ್ಚೈತೆ ಅಲ್ಲ. ಆದಷ್ಟು ಇವಾಗ ಎಷ್ಟೋ ಸಲ ನಮಗೆ 1 ಮಾರ್ಕ್ಸಿನೂ ಯಾಕೆ ಇರ್ತಾವಂದ್ರೆ ನೀವು ಓದಿದ್ದು ಎಷ್ಟು ನೆನಪದ ಅನ್ನೋದು ಟೆಸ್ಟ್ ಮಾಡಲಿಕ್ಕೆ. 2 ಮಾರ್ಕ್ಸ್ ಯಾಕೆ ಇರ್ತಾವಂದ್ರೆ ತಿಳ್ಕೊಂಡು ಬರ್ತೀರಿ, ಬಾಹಾಟ ಮಾಡಿ ಬರ್ತೀರಿ ಅನ್ನೋದು ಟೆಸ್ಟ್ ಮಾಡಲಿಕ್ಕೆ. 3 ಮಾರ್ಕ್ಸ್ ಯಾಕೆ ಇರ್ತಾವಂದ್ರೆ ನಿಮಗೆ ತಿಳಿದದ ನೆನಪೂ ಅದ, ಅನುಸರಿಸ್ತೀರಿ ನಿಲ್ಲೋ ಅನ್ನೋದು ನೋಡ್ಲಿಕ್ಕೆ. ಗುರುಗಳ ಬಗ್ಗೆ ಮಾತಾಡಿದ್ರೆ ಫಸ್ಟ್ ಕ್ಲಾಸ್ ಭಾಷಣ ಹೊಡಿತಾರೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಎಲ್ಲ ಹೊಡಿತಾರೆ. ಗುರು ಮತ್ತು ದೇವರ ಪ್ರತ್ಯಕ್ಷವಾದರೆ ನಾನು ಮೊದಲು ನಡೆಸುವುದು ಗುರುಗಳಿಗೆ. ಏಕೆಂದರೆ ದೇವರನ್ನು ಪ್ರತ್ಯಕ್ಷ ಮಾಡಿ ತೋರಿಸುವವರೇ ನಮ್ಮ ಮಹಾಗುರುಗಳು. ಭಾಷಣ ಮಸ್ತ್ ಹೊಡಿತೀರಿ, ಪ್ರೈಸು ತಗೋತೀರಿ. ಆಮೇಲೆ ಆ ಕುಲಕರ್ಣಿ ಸರ್ ಕ್ಲಾಸ್ ಐತೆ, ಅವ ಏನು ಹೇಳ್ಕೊಂಡಾಗ್ಲೇಪ ಮಾತಾಡೋದೊಂದು, ಹೇಳೋದಿನ್ನೊಂದು. ಈಗ ಸರ್ ಬೆಸ್ಟ್ ಕ್ಲಾಸ್ ಹೇಳಿದ್ರೆ ನೀವೇನಂತ ಗೊತ್ತಾನೆ? ನಾವು ಪುಣ್ಯ ಮಾಡಿರ್ಲಿ ಇಂಥ ಸರ್ ಸಿಗೋದು ಅಂತೀರಿ. 2 ಕ್ವಶನ್ ಬರ್ಕೊಂಡು ಬರ್ತಾನೆ, ಎಸ್ ಸರ್. ಆ ಬಾಗ್ಲ ದಾಟಿದ ಕೂಡಲೇ ಬರೆಯೋದ ನೆನಪು ಹಾರಿಬಿಡ್ತೇವೆ. ಮನೆಗೆ ಬರ್ತೇವೆ, ಟಿಫಿನ್ ಆದ್ಮೇಲೆ ಬರ್ದು ಹೊತ್ತು ಬಿಡ ಟಿಫಿನ್ ಆಗ್ತೈತೆ. 2020 ಮ್ಯಾಚ್ ನೋಡಲ್ಲ, ಆಮೇಲೆ ಮಾಡೋಣ. ಮ್ಯಾಚ್ ಆಗ್ತೈತೆ, ಸ್ವಲ್ಪ ಸೀರಿಯಲ್ ನೋಡಲ್ಲ, ಮುಗೀತೆ. ಊಟ ಮಾಡಿದ್ಮೇಲೆ ಬರೋದಾತಲ್ಲ, ಊಟ ಆತ, ರೂಮ್ಗೆ ಹೋಗ್ತೀರಿ ಬರಲಿಕ್ಕೆ, ಹಾಸ್ಕೊಂಡ ಕೂತ್ಬಿಡೋಣಲ್ಲ. ಹಾಸ್ಕೊಂಡು ಕೂತ್ಕೊಳ್ಳೋ ವಿಚಾರ ಮಾಡ್ತದೆ. ಮಲ್ಕೊಂಡು ಹೋದಲ್ಲ, ಇಡೀ ದಿವ್ಸ ಕೂತಿ ಮಲ್ಕೊಂಡು ಕೂಡ ನೀತಿವಂತ 5 ಗಂಟೆಗೆ ಅಲಾರಾಮ್ ಇಡಲ್ಲ. 2 ಪ್ರಶ್ನೆಗೆ ಉತ್ತರ ಬರೋದು ಎಷ್ಟೊತ್ತೈತಿ ನೋಡ್ರಿ. ನಮ್ಮ ಆಳಸ್ಯತನ ಎಷ್ಟು ನಮ್ಗೆ ಹಂಗೆ ಮುಂದೆ ಹಕ್ಕೋತ ಹೋಗ್ತೈತಿ, ಮುಂದೆ ಹಕ್ಕೋತ. 5 ಗಂಟೆಗೆ ಅಲಾರಾಮ್ ಮಾತ್ರ ಕೂಡ ಏನಂತ ಗೊತ್ತಾ? ಎಷ್ಟು ದೌಡ್ ಆತ್ಲೆ, 4ಕ್ಕೆ ಇಟ್ಟಿದ್ದೇನ ಹೊರಗೆ ನೋಡ, ಕತ್ಲೈತೆ, ಇನ್ನು 10 ನಿಮಿಷ ಮಲಗ. ಆ 10 ನಿಮಿಷ ಮಲಗಿದ್ರೆ ಅರ್ಧ ತಾಸು ತಡ ಮಾಡಿ ಹೇಳ್ತೀವಿ. ಹೌದನ್ರಿ? ಎದ್ದ ಕೂಡಲೇ ಚಾಲು, ನಿಮ್ಮ ತಂಗಿ ತಮ್ಮ ಇದ್ದ ಕೂಡಲೇ ನಾನು ಸ್ನಾನಕ್ಕೆ ಹೋಗ್ತೇನೆ, ನಿಮ್ಮವ್ವ ಅಂತ ನೀ ಹಲ್ ತಿಕ್ಕು, ಚಹಾ ಕುಡಿ, ಅಲ್ಲಿ ತನಕ ಸ್ನಾನ ಆಕೈತೆ. ಆಮೇಲೆ ನಾಳೆ ಮಾರ್ಕ್ಸ್ ಕಡಿಮೆ ಬಿದ್ದು ಅನ್ಬೇಡ, ಸುಳ್ಳೆ ಇದೆ. ಆಯ್ತು, ನೀನ ಹೋಗೋ, ಮುಗಿಸ್ತಾರೆ. ಊಟ ಆಗ್ತೈತಿ, ಆನ್ಸರ ಬರೋದಿಲ್ಲ, ತಲೆಯಾಗ ಚಾಲು. ಆ ಪೀಡಾ ಸರ್ ಬರಬಾರ್ದಲೇಪ್ಪ. ನಿನ್ನೆ ಬೆಸ್ಟ್ ಸರ್ ಅಂದವರು 1 ದಿವಸ ಅನ್ನೋದ್ರಾಗ ಪೀಡಾ ಸರ್ ಅವರು. ಆ ಪ್ರೇಯರ್ ನಿಂತಾಗ ಹೆಂಗೆ ನಿಂತಿರ್ತಾರೆ ಗೊತ್ತಾನ? ಬಂದಾರ ಇಲ್ಲ, ಎಲ್ಲಿಯೂ ಕಾಣಲಿಲ್ಲ ಅಂದ್ರೆ ಎಷ್ಟು ಖುಷಿ ಗೊತ್ತಾ? ಮತ್ ಮುಂದೆ ಹೊಡೆದೆ, ಸರ್ ಬಂದಿಲ್ಲ. ಒಂದು ಸಮಾಧಾನ. ಫೈಲ್ ಜಾಬ್ ಕೊಡ್ತಾರೆ, ಹಿಂಗೆ ಹೊಳ್ತಾರೆ, ಅಲ್ಲೇ ನಿಂತಿರ್ತಾರೆ. ಸತ್ ನಿಲ್ಲಿಯಪ್ಪ. ಈಗ ನೀವು ಎಷ್ಟು ಜಾಣರಿದ್ದೀರಿ ಅಂದ್ರೆ ಕ್ಲಾಸಿಗೆ ಬರೋ ತನಕ ಸುಳ್ಳು ಹೆಂಗೆ ಹೇಳಬೇಕು ಅಂತ ನೀವು ಸ್ವಂತ ಪ್ಲಾನ್ ಮಾಡ್ತೀರಿ. ಅಂದ್ರೆ ಒಬ್ಬ ಸೈಂಟಿಸ್ಟ್ ಇದ್ದಂಗೆ ಹೊಸದನ್ನು ಸುಳ್ಳು ಹೇಳಿದ್ರೆ ಸರ್ ಹೌದು ಅಂದಿರಬೇಕು. ಯಾರೂ ಬರ್ಸಿಲ್ಲ. ಇಂಗ್ಲಿಷ್ನಲ್ಲಿ ಮೊದಲನೇ 3 ಸುಳ್ಳುಗಳನ್ನು ಹೇಗೆ ಹೇಳಬೇಕು ಬರ್ಸ್ಯಾರನ್ನ. ಮತ್ತು ಏನು ಫೈನ್ ಸುಳ್ಳು ಹೇಳ್ತೀರಿ ಹೇಳ್ರಿ? ಕೇಳ್ತೀನಿ ನಾ ಬಂದ್ಕೊಳ್ಳೋಣ. ಹೋಮ್ವರ್ಕ್ ಮಾಡಿನ? ಎಸ್ ಸರ್. ಬರೆದಿದ್ದಿ? ಎಸ್ ಸರ್. ತಗೊಂಡ್ಬಾ. ಯಾವ್ದಾರ ಒಂದು ನೋಟಕ್ಕೆ ಒಯ್ದು ಕೊಡಲ್ಲ ಅಲ್ವಾ? ಕನ್ನಡ ಬರ್ದಲ್ಲ, ಸೈನ್ಸ್
ಸರ್ ಎರಡು ಸೇವದವ್ರಿ ಬರ್ಯಾಕತ್ತಿದ್ದೀರಿ ಅದು ಹಿಂಗಾತ್ರಿ ಏನ್ ನಾಟಕ ಮಾಡ್ತಿರೋ ಯಪ್ಪ. ನಾವ ಹೇಳ್ಬೇಕು ನಾ ತಂತ ಇಲ್ರಿ ಸರ್ ಅಲ್ಲೇ ಬರ್ಯಾಕತ್ತಿದ್ದೀರಿ ಅದನ್ನ ನೋಟಕ್ಕಿದ ತಂದು ಬಿಟ್ಟಿನ್ರಿ ಸಾರಿ ರೀ ಸರ್ ಸುಳ್ಳು ನಿಮಗೆ ಗೊತ್ತು. ಅವ ನೀವು ಕೇಳ್ತಾನೆ ನಿನ್ನ ಹೋಮ್ವರ್ಕ್ ಆಗೈತನ ಅವ್ ಬಸ್ಸು ನಿನ್ನ ನೋಟಕ್ಕೆ ಇದನ್ರಿ ಬಂದೇ ಇಲ್ರಿ ಇವ್ ಬೇರೆ ಸುಳ್ಳು ಅಂದ್ರೆ ಯಾಕೆ ಹೇಳ್ತಾನೆ ಗೊತ್ತಾ? ಸುಳ್ಳು ಹೇಳೋದ್ರಿಂದ ನಾವು ಸಾಧಿಸೋದಿಲ್ಲ, ಖರೆ ಹೇಳಿ ಕಲಿಬೇಕು ಅಲ್ಲ. ಅಂದ್ರೆ ನಮ್ಗೆ 3 ಮಾರ್ಕ್ಸಿನ ಕ್ವಶನ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನಿನ್ನೆ ನಾ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೆ, ಬಹಳಷ್ಟು ಮಹತ್ವದ. ನೀವು ಪ್ರತಿಯೊಬ್ಬರಿಗೆ ಬೇರೆ ಬೇರೆ ಅನ್ನಿಸ್ತದೆ, ನಿಮ್ಗೆ ಅನಿಸಿದ್ದು ತಪ್ಪು ಅಂತ ನಮ್ಗೆ ಹೇಳಲಿಕ್ಕೆ ಬರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಸಿಂಪಲ್ ಇದು ಏನು ಅಂತ ಕೇಳ್ತೀನಿ, ಏನಿದೆ ಏನಿದೆ ಚೌಕ ಏನ ಆಯ್ತ ಏನ ಆಯ್ತ್ರಿ ಆಯ್ತ ಚೌಕ ಅಲ್ಲ, ಯಾಕಂದ್ರೆ ಅಭಿಮುಖ ಬಾಹುಗಳು ಸರಿಯವ, 4 ಕೋನಗಳು 90 ಅಂಶವ, ಆದ್ದರಿಂದ ಇದು ಆಯ್ತ. ಗಣಿತ ಪಿರಿಯಡ್ ಕರೆಕ್ಟ್. ಆದ್ರೆ ಗಣಿತ ಕೂಡ ಅರ್ಥ ಹೆದರಿಕೆ ನಿಮಗೆ, ಹೌದಿಲ್ಲ? ಅವ್ರು ಮತ್ತೆ ಬರಬಾರ್ಲೇಪ್ಪ ಅಂತೀವಿ. ಆದ್ರೆ ನನಗೆ ಗಣಿತವಲ್ಲ, ನನ್ಗೆ ಬೇರೆ ಕಾಣಿಸ್ತೈತೆ. ಈಗ ನಾ ಹಿಂಗೆ ಮಾಡಿದೆ, ಈಗೇನಾಗ್ತಿದೆ? ಈಗೇನಾಗ್ತ ಒಂದು ಟೇಬಲ್ ಬೋರ್ಡ್ ಬೇರೆ 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 ಅನಿಸ್ತದೆ. ಹಂಗಾರೆ ಇದೇನು ಏನಿದೆ? ಚೇರ್ ನೋಡ್ರಿ, ಆಯ್ತು ಅಂದ್ರೆ ಚೇರ್ ಆಗ್ಬಿಡ್ತೀವಿ, ಹೌದಲ್ಲ? ಕರೆಕ್ಟ್, ಏನು ತಪ್ಪಲ್ಲ. ಹಾಗಾದ್ರೆ ಇದೇನು ಇದೇನು ಏನದ? ಧ್ವಜ ರೀ. ತ್ರಿಕೋನ ಅನ್ಲಿಲ್ಲ ನೀವು, ಧ್ವಜ ರೀ, ಹೌದಲ್ಲ? ಅಂದ್ರೆ ತ್ರಿಕೋನ ಅನ್ಬೇಕಾಗಿತ್ತು, ಧ್ವಜ. ಯಾಕಂದ್ರೆ ಕಟ್ಟಾರದ ನಂಗೆ ಮತ್ತೆ ಬೇರೆ ಅನಿಸ್ತೈತೆ. ಇದಕ್ಕೊಂದು ಕಿವಿ ಹಚ್ತೀನಿ, ಇದಕ್ಕೆ ಹಿಂಗೆ ಕೊಂಬ್ ಹಚ್ತೀನಿ, ಹಿಂಗೆ ಮಾಡ್ತೀನಿ. ಈಗೇನತ್ರ ಇದೆ? ಮತ್ತೆ ಇಲ್ಲಿ ತನಕ ನಮ್ಗೆ ಖಂಡಿತ ಇದೆ. ಈಗ ನೀವು ಅಪ್ರಿಸಿಯೇಟ್ ಮಾಡ್ತೀರಿ, ಆಯ್ತದಾಗ ಜಿಂಕೆ ತೆಗಿಬೋದ್ಲಿಪ್ಪ. ಅಲ್ಲ ಅಲ್ಲ ಅನ್ನೋ ಎಲ್ಲ ಬಾಲ್ ಬಂದು ಇದು ಯಾವ್ದು ಹೌದೆ? ಕುದುರಿ. ಅಂದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನೋಡಿ ನಿಮ್ಮ ಬ್ರೈನ್ ಎಷ್ಟು ಬ್ರಿಲಿಯಂಟ್ ಅದ ಅಂದ್ರೆ 1 ನಿಮಿಷದೊಳಗೆ ಇದು ಕುದುರೆ ಅಂದ್ಬಿಟ್ರಿ. ಇಷ್ಟು ಜಾಣ ಇಲ್ಲಿ ಮಾರ್ಕ್ಸ್ ಹಾಕಿಲ್ಲ ನಾನು, ಅದು ಯು ಆರ್ ಇಂಟೆಲಿಜೆಂಟ್. ಮಾರ್ಕ್ಸ್ ಎಷ್ಟು ತಗೊಂಡಿದ್ದು ಕೇಳಲಿಲ್ಲ, ಬಟ್ ಯು ಆರ್ ಬ್ರಿಲಿಯಂಟ್. ಕುದುರೆ ಹೆಂಗೆ? ಹೌದು, ಇದು ಕುದುರೆ, ನೀವು ಹೇಳಿದ್ದು ಕರೆಕ್ಟ್ ಅದ. ಇದು ಮುಖ, ಇದು ಹಿಂಗೆ ಬಂತ, ಆಮೇಲೆ ಇದು ಕಿವಿ, ಕಣ್ಣು, ಇಲ್ಲಿದು ಹಿಂಗದ, ಇಲ್ಲಿ ಹತ್ತಾಕಿ ಹಿಂಗೆಲ್ಲ ತಡಿಯೆಲ್ಲ ಅದಾವು. ಕುದುರೆ ಕರೆಕ್ಟ್ ಐತೆ. ಈಗ ನೀವಂತಾರೆ ನಾ ಹೇಳಿದ್ಮೇಲೆ ಕರೆಕ್ಟ್, ಯು ಆರ್ ಇಂಟೆಲಿಜೆಂಟ್. ಹಾಗಾದ್ರೆ ಇನ್ನೊಂದು ತಗೊಳ್ತಾನೆ, ಇದು ಆಯತನ ಅದ, ಇದು ಕಾಲು ಹಿಂಗೆ ಮಾಡ್ತಾನೆ, ಈ ಕಾಲು ಹಿಂಗೆ ಮಾಡ್ತೀನಿ, ಇದು ಬೋರ್ಡ್ ಬೀಳಬಾರ್ದು ಹುಲ್ಲಾಗಿಟ್ಟಿನಿ ಹಿಂಗೆ, ಇದು ಹುಲ್ಲಿದೆ. ಗ್ರಾಸ್ ಅದ ಅನ್ರಿ, ಘಾಸ್ ಅದ ಅನ್ರಿ, ಹುಲ್ಲರ ಅನ್ರಿ, ಚಿತ್ರ ಬದಲಾಗೋದಿಲ್ಲ. ನೀವು ಇಂಗ್ಲೀಷ್ ಮೀಡಿಯಮ್ ಅರ ಅನ್ರಿ, ಕನ್ನಡ ಮೀಡಿಯಮ್ ಅರ ಅನ್ರಿ, ಉರ್ದು ಮೀಡಿಯಮ್ ಅರ ಅನ್ರಿ, ಹಿಂದಿ, ಚಿತ್ರ ಬದಲಾಗೋದಿಲ್ಲ. ಏನಾಗ್ತೈತೆ ಅದನ್ನು ತಿಳ್ಕೊಬೇಕು. ಹಂಗಾರೆ ಇದಕ್ಕೆ ನಾ ಬಾಲ ಹಿಂಗೆ ಹಚ್ತೀನಿ, ಹಿಂಗೈತದೆ. ಇದೇನಿದೆ? ನೋಡ್ರಿ, ಇವರು ನಾ ಬಡಿಸ್ಲಿಲ್ಲ, ಕಾವು ತೆಗ್ದ ಅನ್ಲಿಲ್ಲ, ಆಕಳ ಬರ್ಕೋ ಅನ್ಲಿಲ್ಲ. ಇವರ ಅಬ್ಸರ್ವೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ದೇರ್ ಫಾರ್ ಅಪ್ಲಿಕೇಶನ್ 3 ಮಾರ್ಕ್ಸ್ ಒಳಗೆ ನೀವು ನೋಡಿ ನಿಮ್ಮ ನಿರ್ಣಯ ತಗೋಬೇಕು. ಅವಾಗ KS and IAS ಪಾಸ್ ಆಗ್ತೀರಿ. ಸರ್ ಬರ್ಸೋದಿಲ್ಲ, ಅಲ್ಲ ನಾಳೆ ನೀವು ಆಫೀಸರ್ ಆಗ್ತೀರಿ, ಡಾಕ್ಟರ್ ಆಗ್ತೀರಿ. ನಾ ಬಲಗೈ ಮುರ್ಕೊಂಡು ಬರ್ತೀನಿ, ಡಾಕ್ಟರ್ ನಮ್ಗೆ ಅದು ಪೋರ್ಷನ್ಗೆ ಇದ್ದಿದ್ದಿಲ್ಲ, ಎಡಗೈ ಮುರ್ಕೊಂಡು ಬಾ ನೋಡ್ತೀನಿ ಅಂತಾರೆ. ನೋಡ, ಎರಡೂ ನೋಡ್ಬೇಕ್ರಿ ಅಲ್ಲ? ಹಂಗಾರೆ ಇದು ಏನು ಆಕಳ ಅಂದ್ರೆ ಹುಲ್ಲು ಸಿಕ್ತೀವಿ, ಇದು ಹುಲ್ಲು ಹಿಂಗೆ ಮೇಲೆ ಚಾಲು ಮಾಡ್ತೀವಿ, ಹಿಂಗೈತಿಲ್ಲ. ಇದು ಕೋಡು, ಇದು ಕಿವಿ, ಕಣ್ಣು, ಇದು ಆಕಳ. ನೀವು ಹೇಳಿದ್ದು ಕರೆಕ್ಟ್ ಆಯ್ತದೆ. ಅಂದ್ರೆ ನಿಮ್ಮಲ್ಲಿ ಇಂಟೆಲಿಜೆಂಟ್ ತನ ಅದ, ಅದು ಬರ್ಸಿಲ್ಲ, ಬರೀಲಿಲ್ಲ, ಗೊತ್ತಿಲ್ಲ, ತಿಳಿಲಿಲ್ಲ ಅಂದ್ರೆ ದಡ್ರು ಇರೋದಿಲ್ಲ.
ತಿಳಿದಿಲ್ಲ ಅನ್ನೋ ಒಂದು ಅಡ್ಡ ಅಲ್ಲ. ಆದ್ದರಿಂದ ಒಂದು ತಿಳ್ಕೊಬೇಕು, ಸರ್ ನಿಮಗೆ ತಿಳಿಸಿ ಹೇಳಿದ್ರು ಕೂಡ ನೀವು ಮಾಡಲಿಲ್ಲ ಅಂದ್ರೆ ನಿಮ್ಮ ದಡ್ಡತನ. ಹಂಗೆ ನಮಗೆ ತಿಳಿಯೋದಿಲ್ಲ ಯಾಕೆ, ಎಲ್ಲಿ ಪ್ರಶ್ನೆ ಬರ್ತದೆ ನೋಡೋಣ. 10th ಬಂದ್ಮೇಲೆ ನಿಮ್ಮ ಕಂಪ್ಲೇಂಟ್ ಓದೇನು ಗೊತ್ತಾ, ನೆನಪ ಹಾರ್ತೀನಿ ರೀ ಸರ್, 3 ಕ್ಲಾಸ್ ಓದ್ತೀನಿ ರೀ, ಅದ್ರ ನೆಪ ಹೊಡೋದಿಲ್ಲ ರೀ, ನಿಮ್ಗೆ ಕಂಪ್ಲೇಂಟ್ ಅದ ಹೌದಲ್ಲ. ನಾಲ್ಕನೇ ಕ್ವಶನ್ ಏನದ ಗೊತ್ತಾನ, 4 ಮಾರ್ಕ್ಸಿನ ಕ್ವಶನ್. ನೀವು ಒಂದು ಚಿತ್ರ ತೆಗೆದ್ರೆ 4 ಮಾರ್ಕ್ಸ್ ಅಂತ ಇಟ್ಟಾರ. 4 ಮಾರ್ಕ್ಸ್ ಯಾಕೆ ಇಟ್ಟಾರ ಅನ್ನೋದ ನಮ್ಗೆ ಗೊತ್ತಿಲ್ಲ. ಸ್ಕಿಲ್ 4 ಮಾರ್ಕ್ಸ್ ಯಾಕೆ ಇಟ್ಟಾರ್ರಿ? ಒಂದು ಚಿತ್ರಕ್ಕೆ 4 ಮಾರ್ಕ್ಸ್ ರೀ. ಚಿತ್ರಕ್ಕೆ ಯಾಕೆ 4 ಮಾರ್ಕ್ಸ್ ಇಟ್ರು ಅಂದ್ರೆ, ಇಲ್ಲಿ 4 ಮಾರ್ಕ್ಸ್ ಅಂದ್ರೆ 1 ಮಾರ್ಕ್ಸ್ ಮೈಂಡ್, ಮಸಲ್ಸ್, ಐಡೆಂಟಿಫಿಕೇಶನ್ಸ್ ಆ್ಯಂಡ್ ರೈಟಿಂಗ್. ಮೈಂಡ್ ಆ್ಯಂಡ್ ಮಸಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನಿಮ್ಮ ತಲೆಯಾಗ ಐತಿ, ನಂಗೆ ಬರ್ತೈತಿ, ಬರೀ ಹೆಂಗೆ ಬರೀಬೇಕು ಲೇಪ, ಅದು ಸ್ಪೆಲ್ಲಿಂಗ್ ಏನು ಲೇಪ ಬರ್ದಿಲ್ಲ ನೀವು. ನಿಮ್ಮಲ್ಲಿ ದೊಡ್ಡ ಮಿಸ್ಟೇಕ್ ಇವತ್ತು ಬರೀತಾ ಇಲ್ಲ, ನೋಡೋಣ ಅದ್ರ ಬಗ್ಗೆ ಡೀಟೇಲ್ ಬರ್ತೇನೆ. ಗಣಿತ ಪೀರಿಯಡ್ ಯಾಕೆ ನಿಮ್ಗೆ ಟೈಮ್ ಸಾಲೋದಿಲ್ಲ ಅಂದ್ರೆ, ಮೈಂಡ್ ಆ್ಯಂಡ್ ಮಸಲ್ಸ್ ಡಿಫ್ರೆಂಟ್ ಮಾಡ್ಕೊಂಡ್ಬಿಟ್ಟಿರಿ. ಒಂದು ವೃತ್ತ ಎಳಿಬೇಕು, 3 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತ ಎಳಿಬೇಕಾದ್ರೆ ಎಷ್ಟು ಟೈಮ್ ಬೇಕು ಯಾರು ಹೇಳ್ಬಲ್ರಿ. ಯಾಕಂದ್ರೆ ಅಂಗಡಿಗೆ ಹೋಗಿ ಕಂಪಾಸ್ ತರಕ್ಕೆ ಹೋದ್ರೆ ಅದು ಬಂದಿದ್ರೆ ಮರುದಿವ್ಸ ತರಬೇಕು, ಹೌದಿಲ್ಲ? 2 ದಿವಸ ಬೇಕು, ಹೌದಿಲ್ಲ? ಒಂದು ಕಂಪಾಸ್ ರೆಡಿ ಇದ್ದು ನಿಮ್ಗೊಂದು ಸರ್ಕಲ್ ಡ್ರಾ ಮಾಡ್ಲಿಕ್ಕೆ ಎಷ್ಟು ಟೈಮ್ ಬೇಕು? ಯಾರು ಹೇಳಲ್ರಿ. ನೋಡ್ರಿ ಇಷ್ಟು ಜನ ಇದ್ದಾರೆ. ಯಾಕೆ ಗೊತ್ತಾ, ಅದು ಬೇರೆ ಬೇರೆ ಐತ್ರಿ, ಅದು ಹೌದಿಲ್ಲ? ಯಾಕಂದ್ರೆ ಕೆಚ್ಕೋಬೇಕು, ಎಷ್ಟು ಪೆನ್ಸಿಲ್ ಕೆತ್ತಬೇಕು ಗೊತ್ತಿಲ್ಲ. ಕ್ಲಾಸಿಗೆ ನಾವು ಕಂಪಾಸ್ ಹೆಂಗಿಲ್ಲ, ಯಾರು ಒಬ್ರು ತಂದಿದ್ದು ಇಡೀ ಕ್ಲಾಸ್ ಸಪ್ಲೈ ಆಗ್ತೈತೆ. ನಂದು ಕಂಪಾಸ್ ಅಲ್ಲಿ ಹೋಗೈತೆ ನೋಡಂತ, ಹೌದಿಲ್ಲ? ಹೀಗಾಗಿ ಸ್ಕಿಲ್ ಡೆವಲಪ್ ಇಲ್ಲ, ಮಸಲ್ಸ್ ವರ್ಕ್ ಮಾಡೋದಿಲ್ಲ. ಪರೀಕ್ಷೆದಾಗ ತೆಗಿಬೇಕು, ಹೆಂಗೆ ತೆಗಿತೀರಿ ಗೊತ್ತಾ? ಹಿಂಗೆ ಇಡ್ತೀರಿ, ಹೆಂಗೆ 3-4 ಸೆಕೆಂಡ್ ಸಾಕು, ಹಿಂಗೆ ಇಟ್ಟು ಹಿಂಗೆ ತೆಗಿಯಾಕ ಎಷ್ಟೊತ್ತು. ಮೈಂಡ್ ಈಸ್ ಕರೆಕ್ಟ್. ಇಡ್ತೀರಿ, ಇಟ್ಟು ಹಿಂಗೆ ತೆಗಿತೀರಿ, ಅರ್ಧಕ್ಕೆ ಬಂದಿರ್ತೈತಿ, ಇದು ಮೇಲೆ ಬಂದ್ಬಿಡ್ತೈತಿ. ಖಾರ ಬ್ಯಾಳಿ ಬೇಕನ ಬೇಡ, ಮತ್ತೇನು ಬೇಕು? ಡಾಲ್ ಫ್ರೈ. ತಿಳಿದ ಹಂಗೆ ಮಾತಾಡ್ಬೇಕ ಅಂದ್ರೆ ಭಾರಿ ತಿಳಿದ ಹಂಗೆ ಮಾತಾಡ್ಬೇಕು. ಅದ್ರಾಗ ಏನೈತೆ ಅಂತೀವಿ ಅಲ್ಲ, ಕ್ಯಾಲಿಗ್ರಫಿ ಕ್ಲಾಸ್ 10,000 rupees ಪರ್ ವೀಕ್. ಎಸ್, ಅದು ಹಡ್ಗ ಮಾಡಿ ಸಾಕು ಕಲಿಸ್ತೀನಿ. ಹಡ್ಗ ಮಾಡಿ ಕಲಿಸಲ್ಲಿ 10,000 ತಗೊಂತ ನೋಡವ ಅಂತ. ಮತ್ತು ಕ್ಯಾಲಿ ಅಂದ್ರೆ ಪೇಪರ್, ಗ್ರಾಫಿ ಅಂದ್ರೆ ಫೋಲ್ಡಿಂಗ್, ಜಪಾನ್ ಭಾಷೆ ಅದ. ಕ್ಯಾಲಿಗ್ರಫಿ ಕ್ಲಾಸ್ ಬೋರ್ಡ್ ಹಾಕಿದ್ರೆ 10,000 ಕೊಡ್ತದೆ. ಯಾವಾಗಲೂ ಹೆಂಗದ, ಭಾಳ ಸುಲಭ ಹೋಗ್ತಿರೋದಾಗ ಕಿಮ್ಮತ್ ಅಂತ. ಅಂದ್ರೆ ಇದನ್ನ ಫ್ರೀ ಹ್ಯಾಂಡ್ ಡ್ರಾಯಿಂಗ್. ದಿಸ್ ಇಸ್ ಸ್ಟಿಗ್ಮಾ, ಓವರಿ, ಸ್ಟೆಮನ್, ಪೆಟಲ್ಸ್, ಕೇಲಿಕ್ಸ್ ಅಂಡ್ ಸ್ಟಾಕ್. 4 ಮಾರ್ಕ್ಸ್ ಮುಗೀತ. ಎಷ್ಟು ಸಿಂಪಲ್ ಅದಲ್ಲ ಸರ್. ಇವೆಲ್ಲ ಬರ್ತಾವೆ ಸರ. ಬ್ರೈನ್ ಹೆಂಗೆ ತೆಗಿಬೇಕಾದ್ರೆ ದೊಡ್ಡ ಸಮಸ್ಯೆ. ಈ ಸಲ ಬೀಳಬಾರ್ದು ಯಪ್ಪ ಅಲ್ಲ. ನೀವು ಭಾಳ ಹುಷಾರಿರ್ತಾರೆ. ಹೋದ ಸಲ ಬಿದ್ದದ, ಈ ಸಲ ಬೀಳಂಗಿಲ್ಲ. ಅಭ್ಯಾಸ ನೀವು ಹಿಂಗೆ ಮಾಡ್ತಾರೆ. ಹೋದ ಸಲ ಬಿದ್ದದ, ಈ ಸಲ ಬೀಳಂಗಿಲ್ಲ. ಅಂದ್ರೆ ಹೋದ ಸಲ ಹಾವು ಬಂದದ, ಈ ಸಲ ಬರಂಗಿಲ್ಲ. ಅಕಸ್ಮಾತ್ ಬಂತಂದ್ರೆ ಅದು ಬರಬಾರ್ದಾಗಿತ್ತು, ಔಟ್ ಆಫ್ ಸಿಲೆಬಸ್, ಧಿಕ್ಕಾರ ಅಂತೀರೇನ. ಹಾಗಾದ್ರೆ ಇಲ್ಲಿ ಬ್ರೈನ್ ಹೆಂಗೆ ಡ್ರಾ ಮಾಡಬೇಕು? ಕನ್ನಡ ಒಂದು ಬ್ರೈನ್ ಡ್ರಾ ಮಾಡ್ಬೋದು. ನೀವಂತೀರಿ 1ನೇ ಇದ್ದಾಗ ಮಾಡಿವ್ರಿ ಸರ್, ಏನು ದೊಡ್ಡದ ಅದ್ರಾಗ ಅಲ್ಲ. ಸಿ ದಿಸ್ ಕನ್ನಡ 1. ಈ ರೀತಿ ಹೋಗಿ ಹಿಂಗೆ ಹೋಗಿ ಹಿಂಗೆ ಹೋಗಿ ಬಸ್ ಕನ್ನಡ 1. ನಾವು ಲೈನ್ ಭಾಳ ತಿನ್ನಾಗಿ ಹಾಕಿನಿ, ಯಾಕಂದ್ರೆ ಅದನ್ನ ರಬ್ ಮಾಡಬಾರ್ದು. ಇದು ಕನ್ನಡ 1 ಹೌದಲ್ಲ. ಬ್ರೈನ್ ಎಲ್ಲಿ ಬಂತ್ರಿ ಸರ್ ಅಂದ್ರೆ, ಈ ಲೈನ್ಸ್ ಇಲ್ಲಿ ಕೂಡಿಸ್ಬಿಟ್ರಿ ಸೆರೆಬ್ರಮ್ ಇಸ್ ರೆಡಿ. ಮಹಾಮಸ್ತಿಷ್ಕ ಆಯ್ತು. ಸೋ ಮೆನಿ ಕೆನೆಲಿಕ್ಯುಲೀಸ್ ಆರ್ ದೇರ್. ಆ ಕೆನೆಲಿಕ್ಯುಲಿ ಹೆಂಗೆ ಬಂದ್ರೆ, ಸಿ ನೀವು ರಂಗೋಲಿ ಹಾಕಿದಾಗ ಲೈನ್ ಗುಂಟ ಹಿಂಗೆ
ಫೋಲ್ಡಿಂಗ್ಸ್ ಮಾಡ್ಕೊತ ಬರ್ತಿರಲ್ಲ, ಹಿಂಗೆ ಫೋಲ್ಡಿಂಗ್ ಮಾಡಿಬಿಟ್ರಿ, ನೌ ದ ಬ್ರೈನ್ ಈಸ್ ರೆಡಿ. ಇದೆಲ್ಲನ ಮಡಿಕೆಗಳಿವೆ. ಮುಗಿತಲ್ಲ ಬ್ರೈನ್. ಸೆರೆಬ್ರಮ್ ಈಸ್ ರೆಡಿ. ತುಂಬ ಸೋಲ. ಸೆರೆಬ್ರಮ್ ಹೆಂಗ ಇಂಗ್ಲಿಷ್ ಸಿ ಬರಿಬೇಕು. ಇಲ್ಲಿಂದ ಹಿಡಿದು ಹಿಂಗೆ ಸಿ ಬರೆದು ಬಿಟ್ರಿ ಅನುಮಸ್ತಿಷ್ಕ, ಸೆರೆಬ್ರಮ್ ಅಂಡ್ ಸೆರೆಬೆಲಮ್, ಮಹಾಮಸ್ತಿಷ್ಕ, ಅನುಮಸ್ತಿಷ್ಕ ಮುಗಿತು. ದೆನ್ ದಿಸ್ ಇಸ್ ದ ಪಾನ್ಸ್ ಅಂಡ್ ದಿಸ್ ದ ಮೆಡುಲಾ ಆಬ್ಲಾಂಗೇಟ. ಇವು ಮೂರಕ್ಕೂ ಕೂಡಿ ಹೈಂಡ್ ಬ್ರೈನ್ ಅಂತಾರ. ದಿಸ್ ಇಸ್ ಫೋರ್ ಬ್ರೈನ್ ಅಂಡ್ ಮಿಡ್ಲ್ ಪೋರ್ಷನ್ ಆಫ್ ದಿ ಬ್ರೈನ್ ಈಸ್ ಮಿಡ್ ಬ್ರೈನ್. ವೆರಿ ಸಿಂಪಲ್. ಅಂದ್ರೆ ಆ ಕಡೆ ಮುಖ ಮಾಡಿದದ ಅಂದ್ರೆ ಏನು? ಇದು ಹಣಿ ಭಾಗ, ಮೂಗು, ಬಾಯಿ, ಅಂಡ್ ದಿಸ್ ಇಸ್ ದಿ ಸ್ಟ್ರಕ್ಚರ್ ಆಫ್ ಬ್ರೈನ್. ವೆರಿ ಸಿಂಪಲ್. ಈಗೇನಂತೀರಿ ಗೊತ್ತಾನೆ? ಬ್ರೇನ ಬೀಳ್ಬೇಕು ಈ ಸಲ. ನಮಗೆ ಬರ್ತಿತ್ತಂದ್ರೆ ಬೀಳ್ಬೇಕ, ಬರಲಿಲ್ಲ ಬೀಳ್ಬಾರ್ದು. ನೋಡಿ ಎಷ್ಟು ಸಿಂಪಲ್ ಅದಲ್ಲ. ಅಂದ್ರೆ ಬ್ರೈನ್ಗೆ ಇಷ್ಟು ಯಾಕೆ ಇಂಪಾರ್ಟೆನ್ಸ್ ಬಂತು? ನ್ಯೂರಾನ್ಸ್, ನಂಬರ್ ಆಫ್ ನ್ಯೂರಾನ್ಸ್. ನೀವು ಡಯಾಗ್ರಾಮ್ ಅದ ಅಲ್ಲ, ನ್ಯೂರಾನ್ ಹೆಂಗೆ ತೆಗಿಬೇಕಂದ್ರೆ ನಿಮ್ಗೆ ಡೌಟ್. ಉದ್ದಕ್ಕೆ ತೆಗಿಬೇಕಾ ಅಡ್ಡ ತೆಗಿಬೇಕಾ? ಹಂಗ್ಯಾಕೆ ಡೌಟ್? ಆ ಬುಕ್ನಾಗ ಹಿಂಗೆ ಅಡ್ಡ ಪ್ರಿಂಟ್ ಮಾಡ್ಯಾರ್ರಿ, ಈ ಬುಕ್ನಾಗ ಹಿಂಗೆ ಉದ್ದ ಪ್ರಿಂಟ್ ಮಾಡ್ಯಾರ. ನೀವು ಹೆಂಗೆ ತೆಗೆದ್ರು ನಡೀತು. ಯಾಕಂದ್ರೆ ನಿಮ್ಮ ಮೆದುಳೊಳಗೆ ನ್ಯೂರಾನ್ ಸಂಖ್ಯೆ ಎಷ್ಟಂದ್ರೆ 1000 crores. 1,000 ಕೋಟಿ ನರಕೋಶಗಳು ಪ್ರತಿಯೊಬ್ಬರ ಬ್ರೈನ್ಯಾಗ ಅವ. 5 ಮಾರ್ಕ್ಸರ ತಗೊಳ್ಳಿ, 50 ತಗೊಳ್ಳಿ, 100 ತಗೊಳ್ಳಿ. ನೋಡ್ರಿ, 5 ತಗೊಂಡವ ನಾವೇನಂತೀವಿ? ದಡ್ಡವ, ನಾಲಾಯಕ, ಫೇಲ್ ಅಲ್ಲ. ಹಂಗೆ ಈಕ್ವಲ್ ಅಂತೀರಿ ಸರ್. ನಿಲ್ಲಿಸ್ರಿ, ಇಬ್ರಿಗೆ ಚಲೋ ಸೂಜಿ ತಗೋರಿ, ಇಬ್ರಿಗೂ ಕಾಲಿಗೆ ಹೆಬ್ಬಟ್ಟಿ ಕಚ್ಚಕ್ಕಂತ ಚೂತ್ರಿ, 5 ಮಾರ್ಕ್ಸ್ ಬಿದ್ದವ ಅಂತಾರ. ಎಲ್ಲಿಯೂ ನನಗೆ ಚುಚ್ಚಿದ ಹಾಗಾಗುತ್ತದೆ ಅಂತ. 5 ಮಾರ್ಕ್ಸ್ ಬಿದ್ದವ ನೀವು ಓನ ಅಂತಾರ. ಅಂದ್ರೆ ಬ್ರೈನ್ ಇಸ್ ಸೂಪರ್. ನಮ್ಮ ಮೈಗಳತನದಿಂದ ಮಾಡಿಲ್ಲ, ಆ ದೃಷ್ಟಿಯಿಂದ ನಾವು ದಡ್ಡರಾಗಿ ಬಿಟ್ರೆ ದಡ್ಡ್ರಂತ ಯಾರು ಇಲ್ಲ. ಇಲ್ಲಿ ನೋಡೋಣ, 1000 crores. ಅಂದ್ರೆ ನರಕೋಶ ಹೆಂಗೆ ತೆಗಿಬೇಕ? ವೆರಿ ಸಿಂಪಲ್. ಬೇರೆ ಕಲರ್ ತಗೊಳ್ತೀನಿ, ಯಾಕಂದ್ರೆ ಎಷ್ಟು ವ್ಯವಸ್ಥೆ ಮಾಡ. ರಿಲೀಸ್ ಅಪ್ರಿಸಿಯಬಲ್. ನ್ಯೂರಾನ್ 1 2 3 4 5 ಮುಗೀತಲ್ಲ. ನೀವೇನ್ ಮಾಡ್ತೀರಿ ಗೊತ್ತಾನ? ಹಿಡಿದ ಬಲಗಡೆ ಮೊದಲ ರಬ್ಬರ್, ದೆನ್ ನ್ಯೂಕ್ಲಿಯಸ್ ಇಸ್ ದೇರ್, ಸೈಟೋಪ್ಲಾಸಮ್, ದೆನ್ ಡೆಂಡ್ರಾಯ್ಡ್ಸ್. ಈ ಡೆಂಡ್ರಾಯ್ಡ್ಸ್ ಎಣಿಸ್ತೀರಿ, ಬುಕ್ಕನಾಗ ಎಷ್ಟವ ಅಷ್ಟ ತೆಗಿತೀರಿ ನೀವು. 5 ಇದ್ರೆ 5, 8, 1 2 3 4 5 6 ಹಂಗೇನು ಎಣಿಸ್ಬೇಡ್ರಿ. ಬ್ರಾಂಚಸ್ ಬೇಕಾದಷ್ಟು ಇರ್ಬೋದು. ಅರ್ಥ ಆಯ್ತಂದ್ರೆ? ಇಲ್ಲೂ ಕೂಡ ಸಿ ದೀಸ್ ಆರ್ ದ ಬ್ರಾಂಚಸ್. ಡೆಂಡ್ರಾಯ್ಡ್ಸ್ ಬಂದು ಸುದ್ದಿನ ಎಲ್ಲ ಕಡೆನೂ ಈ ಸ್ಪ್ರೆಡ್ ಮಾಡ್ತಾವ ಅಷ್ಟೇ. ವೆರಿ ಫಾಸ್ಟ್ ಡೆಂಡ್ರಾಯ್ಡ್ಸ್. ನಾ ಎಣಿಸ್ಲಿಲ್ಲ, 5 ಇಲ್ಲಿ 8 ಇಲ್ಲಿ 3 ಹಿಂಗೆ. ದೆನ್ ಇದು ಎಕ್ಸಾನ್. ಎಕ್ಸಾನ್ ಕವರಿಂಗ್ ವಿತ್ ಮೈಲಿನ್ ಸೀಡ್. ಹಿಂಗೆಲ್ಲ ಸೆಲ್ ಕವರ್ ಆಗಿರ್ತಾವ. ಎಕ್ಸಾನ್ ಸೀಡ್. ಈ ಎಕ್ಸಾಮ್ ಸೀದು ನೀವೇನು ಮಾಡ್ತೀರಿ? ಬುಕ್ನಾಗ ಎಷ್ಟವ ಅಷ್ಟ ಎಣಿಸ್ತೀರಿ ನೀವು. ಇಷ್ಟೆಲ್ಲ ತೆಗಿತೀರಿ, ಎಣಿಸ್ತೀರಿ. 1 2 3 4 5 6 7 8 12 ಆಗ್ಬೇಕ. ಏನು ಮಾಡ್ಬೇಕ? ಕಲಿಸ್ತೀನಿ ತಗೋತೀನಿ, ಏನು ಮಾಡ್ತೀನಿ ತೋರಿಸಬೇಕ. ಅದು ನೀವು ಒಂದು ತುತ್ತು ಊಟ ಮಾಡ್ಬೇಕಾದ್ರೆ ಕೈ ಎಷ್ಟು ಕೆಲಸ ಮಾಡ್ತದ, ಕಣ್ಣು ಎಷ್ಟು ಕೆಲಸ ಮಾಡ್ತದ, ನಾಲ್ಗೆ ಹೆಂಗೆ ಹೇಳ್ತದ, ಬ್ರೈನ್ ಹೆಂಗೆ ಕೆಲಸ ಮಾಡ್ತದ. ಇಸ್ ದ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್. ಕೋಆರ್ಡಿನೇಷನ್ ಎಷ್ಟು ಬ್ಯೂಟಿಫುಲ್ ಅದ. ನಿಮ್ಮ ಬ್ರೈನ್ ಪ್ರತಿ ದಿವಸಕ್ಕೆ
40 ಟ್ರಿಲಿಯನ್ ಸೆಲ್ಸ್ ಅನ್ನು ಮ್ಯಾನೇಜ್ ಮಾಡ್ತಾ ಅನ್ನೋದ ನಮ್ಗೆ ಗೊತ್ತಿಲ್ಲ. ಮೆಡಿಕಲ್ ಫೀಸ್ ಕೊಟ್ಟು ಹೋದ್ಮೇಲೆ ಅಲ್ಲಿ ಹೇಳ್ತಾರೆ ಅವರು 40 ಟ್ರಿಲಿಯನ್ಸ್. ನಿಮ್ಗೆ ಅರ್ಥ ಆಗ್ಲಿಲ್ಲ. ಟ್ರಿಲಿಯನ್ಸ್ ಏನು ಮಿಲಿಯನ್ಸ್ ಏನು ಹೊಡಿ, ಇಲ್ಲಿ ಬರೀತೀನಿ ಅಂದ್ರೆ ಗೊತ್ತಾಗ್ತದೆ ನಿಮಗೆ 40 ಟ್ರಿಲಿಯನ್ಸ್ ಅಂದ್ರೆ ಎಷ್ಟು. ಯಾವ ಕಡೆ ಹೊಡಿತಾರೆ ಹೇಳ್ತಮ್ಮ. ಆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಪೋನೆಂಟ್ ಡಿಸಿಷನ್ ತಗೊಂಡದ್ದು ಮತ್ತೆ ಆಟ ಮೋಸ್ಟ್ ಇಂಪಾರ್ಟೆಂಟ್. ದುರಂತ ಆಟಕ್ಕೆ ನಾವು ವ್ಯಾಲ್ಯೂ ಕೊಡ್ತಾ ಇಲ್ಲ. ಈ ಕ್ರೀಡೆ ತಲುಪಲೆ ಕಾಲ ಹಿಡ್ಕೊಂಡು ಕೂತ್ಕೊಳ್ತಾರೆ. ಯಾಕೆ ಬೀಗ ಸರ್ ಕಾಲ ನೋವಾಗೈತೆ ನಿಮ್ಮ ನೆವ ನಂಗೆ ಗೊತ್ತವ ಅದು ಹೇಳೋದಿಲ್ಲ.